ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ 3D ರೋಸ್ ಸ್ಲಿಂಗ್ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನನಗೆ ಈ ರೀತಿ ಬಂದಿದೆ. ಫ್ರಂಟಲ್ಲಿ ನಾನು 3D ರೋಸ್ ಡಿಸೈನ್ನ ಹಾಕ್ಕೊಂಡಿದ್ದೀನಿ. ಬ್ಯಾಕ್ ಸೈಡಲ್ಲಿ ನೋಡಿ ಈ ರೀತಿ ಪ್ಲೇನ್ ಬಂದಿದೆ. ಸೊ ನೋಡಿ, ಇದಕ್ಕೆ ಇನ್ವಿಸಿಬಲ್ ಜಿಪ್ನ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಇದು ಈ ರೀತಿ ಬರುತ್ತೆ. ಬ್ಯಾಗ್ ಖಾಲಿ ಇರೋದ್ರಿಂದ ಇದು ಒಳಭಾಗಕ್ಕೆ ಬರ್ತಾ ಇದೆ. ನೋಡಿ, ನಾವೇನಾದರೂ ವಸ್ತು ಇಟ್ಟಾಗ ನೋಡಿ ಈ ರೀತಿ ಕೂತ್ಕೊಳ್ಳುತ್ತೆ ಇದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು ಸ್ಲಿಂಗ್ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಸ್ಲಿಂಗ್ ಅಷ್ಟೇ. ನೋಡಿ, ಈ ರೀತಿ ನಾನು ಸ್ಲಿಂಗ್ನ ಹಾಕ್ಕೊಂಡಿದ್ದೀನಿ. ಇದು ಉಲ್ಲನ್ ಬ್ಯಾಗ್ ಆಗಿರೋದ್ರಿಂದ ಇದ್ರೊಳಭಾಗದಲ್ಲಿ ಏನಾದರೂ ಭಾರವಾಗಿರೋದಿಟ್ಟಾಗ ಇದು ಜಗ್ಗತ್ತೆ ನಮಗೆ. ನೋಡಿ, ಈ ಥರ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಹಾಗಾಗಿ ದೊಡ್ಡದು ಚಿಕ್ಕದು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಈ ರೀತಿ ಬೇಡ ಅಂದರೆ ನೀವು ಸ್ಟಿಚ್ ಕೂಡ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 3D ರೋಸ್ ಬ್ಯಾಗ್ ವಿತ್ ಸ್ಲಿಂಗ್ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಫ್ರೆಂಡ್ಸ್. ಸೊ ಈ ಪ್ಯಾಟ್ರನ್ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ಆ್ಯಕ್ಚುಲಾಗಿ ಇದರಲ್ಲಿ ಬಂದು ಈ 3D ರೋಸ್ ಏನಿದೆ ಇದೇ ನಮಗೆ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ನು. ಸೊ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ, ನೀವು ಒಳ್ಳೆ ಕಲರ್ ಕಾಂಬಿನೇಷನಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಡಬಲ್ ಕಲರ್ ಯೂಸ್ ಮಾಡಿದ್ದೀನಿ. ನೀವು ಇನ್ ಕೇಸ್ ನಿಮಗೆ ಸಿಂಗಲ್ ಕಲರ್ ಬೇಕಾದರೆ ಸಿಂಗಲ್ ಕಲರ್ ಕೂಡ ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಇದೆ ಅದನ್ನು ನೀವು ಹಾಕ್ಕೋಬೋದು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಬ್ಯಾಗ್ನ ಯಾವ ರೀತಿ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಇದನ್ನು ಯಾವ ರೀತಿ ಹಾಕೋದಂತ ನೋಡೋಣ. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ ನೋಡೋದಾದರೆ ನಾನಿಲ್ಲಿ ಆನಿಯನ್ ಕಲರ್, ಈರುಳ್ಳಿ ಕಲರ್ ಹುಲ್ಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ರುದ್ರಾಕ್ಷಿ ಕಲರು ಹುಲ್ಲನ್ನು ತೊಗೊಂಡಿದ್ದೀನಿ. ನೋಡಿ, ಇದು ಮೈಕ್ರೋ ಶೈನಿಂಗ್ ಹುಲ್ಲನ್ನು. ಸೊ ನೋಡಿ, ಇದು ಶೈನಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಫುಲ್ಲು ಶೈನಿಂಗ್ ಇದೆ ಹುಲ್ಲನ್ನು, ಮತ್ತು ಥಿಕ್ನೆಸ್ ಕೂಡ ಇದೆ. ಹಾಗಾಗಿ ನಾನು ಈ ಹುಲ್ಲನ್ನು ಬಳಸ್ತಾ ಇದ್ದೀನಿ. ಈ ಎರಡು ಕಾಂಬಿನೇಷನಲ್ಲಿ ನಾನಿವತ್ತು ಬ್ಯಾಗ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ 2.5 mm ಕ್ರೋಶಾ ತೊಗೊಂಡಿದ್ದೀನಿ. ಮಾರ್ಕರ್ ಬೇಕು, ಮಾರ್ಕರ್ ಇಲ್ಲ ಅಂದರೆ ನೀವು ಸೇಫ್ಟಿ ಪಿನ್ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ನೀಡಲ್ ಬೇಕು, ಸೂಜಿ ಬೇಕು, ಟ್ರಿಮ್ಮರ್ ಅಥವಾ ಸಿಸರ್ ಬೇಕು. ನೋಡಿ, ಜಿಪ್ ತೊಗೊಂಡಿದ್ದೀನಿ ನಾನಿಲ್ಲಿ. ಈ ಕಲರು ಜಿಪ್ ತೊಗೊಂಡಿದ್ದೀನಿ. ಬ್ಯಾಗಿಗೆ ಸೆಂಟರ್ ಪಾರ್ಟು ನಾನು ಈ ಕಲರಲ್ಲಿ ಹಾಕ್ತಿದ್ದೀನಿ. ನೀವು ಯಾವ ಕಲರ್ ಹಾಕ್ತೀರಾ ಆ ಕಲರ್ ಜಿಪ್ ಇದ್ರೆ ನೀವು ತೊಗೋಬೋದು, ಇಲ್ಲ ಬ್ಲ್ಯಾಕ್ ಕಲರ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಕ್ಲಾತ್ ಅಟ್ಯಾಚ್ ಮಾಡ್ತಾ ಇಲ್ಲ, ಯಾಕೆಂದರೆ ಉಲ್ಲನ್ ಬ್ಯಾಗ್ ಇದು ಸ್ಟಿಫಾಗಿ ಬರುತ್ತೆ ಮತ್ತು ಒಳಗಡೆ ಇರೋ ಐಟಮ್ಸ್ ಏನೂ ಬೀಳೋದಿಲ್ಲ, ಆ ರೀತಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಕ್ಲಾತ್ನ ಅಟ್ಯಾಚ್ ಮಾಡ್ತಾ ಇಲ್ಲ, ಬರೀ ಜಿಪ್ ಮಾತ್ರ ತೊಗೊಂಡಿದ್ದೀನಿ. ನೀವು ಕ್ಲಾತು ಬೇಕು, ನಾನು ಕ್ಲಾತು ಅಟ್ಯಾಚ್ ಮಾಡ್ತೀನಿ ಅನ್ನೋರು ಕ್ಲಾತ್ ತೊಗೋಬೇಕಾಗತ್ತೆ. ಮತ್ತು ನಾನು ಇದಕ್ಕೆ ಯಾವುದೇ ರೀತಿ ರಿಂಗ್ಸ್ನ ಯೂಸ್ ಮಾಡ್ತಾ ಇಲ್ಲ, ಕನೆಕ್ಟರು ರಿಂಗ್ಸ್ನ ಯೂಸ್ ಮಾಡ್ತಾ ಇಲ್ಲ. ನೀವು ಸಪ್ರೇಟಾಗಿ ಹ್ಯಾಂಡಲ್ನ ಬಿಚ್ಚಿಟ್ಕೋತೀನಿ, ನನಗೆ ರಿಮೂವೇಬಲ್ ಬೇಕು ಅನ್ನೋ ಅಂಥವ್ರು ನೀವು ಕನೆಕ್ಟರ್ ಮತ್ತು ರಿಂಗ್ಸ್ನ ತೊಗೋಬೇಕಾಗತ್ತೆ, ಅದು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಸೊ ನಾನಿಲ್ಲಿ ಅದನ್ನು ಯಾವುದೇ ರೀತಿ ಅಟ್ಯಾಚ್ ಮಾಡ್ತಾ ಇಲ್ಲ, ಹಾಗಾಗಿ ನಾನು ಅದನ್ನು ತೊಗೊಂಡಿಲ್ಲ. ಇನ್ ಕೇಸ್ ನಿಮಗೆ ರಿಮೂವೇಬಲ್ ಹ್ಯಾಂಡಲ್ ಬೇಕು ಅನ್ನೋ ಅಂಥವ್ರು ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ಬ್ಯಾಗ್ನ ಯಾವ ರೀತಿ ಹಾಕೋದು, ಡಿಸೈನ್ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ಇವಾಗ ನೋಡಿ, ಫಸ್ಟ್ ರೌಂಡ್ನ ಯಾವ ರೀತಿ ಹಾಕೋದಂತ ನೋಡೋಣ. ನಾನಿಲ್ಲಿ ಈ ಕಲರ್ ಹುಲ್ಲನ್ನು ತೊಗೊಂಡಿದ್ದೀನಿ ಬೇಸಿಗೆ. ಸೊ ನೋಡಿ, ಫಸ್ಟ್ ಇಲ್ಲಿ ನಾನೊಂದು ಮ್ಯಾಜಿಕ್ ಸರ್ಕಲ್ನ ಹಾಕೋತಾ ಇದ್ದೀನಿ. ಮ್ಯಾಜಿಕ್ ಸರ್ಕಲ್ ಹಾಕ್ಕೊಂಡು ಈ ಮ್ಯಾಜಿಕ್ ಸರ್ಕಲಲ್ಲಿ 2 ಚೈನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೋಡಿ, 1 2 ಚೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಈ ಮ್ಯಾಜಿಕ್ ಸರ್ಕಲ್ ಒಳಭಾಗಕ್ಕೆ ನಾವು 12 ಡಬಲ್ ಕ್ರೋಶೆನ ಹಾಕ್ಕೋಬೇಕು. 2 3 4 5 6 7 8 9 10 11 12 ನೋಡಿ, ನಾನಿವಾಗ
ಮ್ಯಾಜಿಕ್ ಸರ್ಕಲ್ ಹಾಕ್ಕೊಂಡು ಮ್ಯಾಜಿಕ್ ಸರ್ಕಲ್ ಒಳಭಾಗಕ್ಕೆ ನಾನು 12 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ ನೋಡಿ. 12 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಸ್ವಲ್ಪ ಚಿಕ್ಕದಾಗಿದೆಯಲ್ಲ ಹುಲ್ಲನ್ನು, ಇದನ್ನ ಇಟ್ಕೊಂಡು ಟೈಟಾಗಿ ನೀವು ಎಳ್ಕೋಬೇಕು. ಎಷ್ಟು ಟೈಟಾಗಿ ಆಗುತ್ತೋ ಅಷ್ಟು ಟೈಟಾಗಿ ಎಳ್ಕೊಡಿ. ನೋಡಿ ಇಲ್ಲಿದೆಯಲ್ಲ, ಈ ಹೋಲು ನಮಗೆ ಕ್ಲೋಸ್ ಆಗುತ್ತೆ, ಕವರ್ ಆಗುತ್ತೆ. ಇವಾಗ ನಾವಿಲ್ಲಿ 2 ಚೈನ್ ಹಾಕ್ಕೊಂಡಿದ್ವಲ್ಲ, ಆ 2 ಚೈನಲ್ಲಿ ಮೇಲ್ಭಾಗ 2ನೇ ಚೈನಿಗೆ ನಾವು ಇದನ್ನು ಸ್ಲಿಪ್ ಸ್ಟಿಚ್ನ ಹಾಕ್ಕೋಬೇಕು. ನೋಡಿ ಹೀಗೆ ಒಂದು ರೌಂಡು ಫಿನಿಶ್ ಆಗಿದೆ. ಇವಾಗ ನೋಡಿ ಫಸ್ಟ್ ರೌಂಡ್ ಕಂಪ್ಲೀಟ್ ಆದಮೇಲೆ ನಾವು ಸೆಕೆಂಡ್ ರೌಂಡ್ನ ಹಾಕ್ಕೋಬೇಕು. ಸೆಕೆಂಡ್ ರೌಂಡ್ ಯಾವ ರೀತಿ ಹಾಕೋದು ನೋಡೋಣ. ನೋಡಿ ಫಸ್ಟ್ ಸ್ಟಾರ್ಟಿಂಗ್ ನಾನಿಲ್ಲಿ 2 ಚೈನ್ನ ಹಾಕ್ಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 2ನೇ ಚೈನ್ ಇದೆಯಲ್ಲ, 2ನೇ ಚೈನಿಗೆ ನಾನಿಲ್ಲಿ ಮಾರ್ಕರ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಸೆಕೆಂಡ್ ರೌಂಡಲ್ಲಿ ನಾನಿಲ್ಲಿ ಇನ್ಕ್ರೀಸ್ನ ಮಾಡ್ಕೋತಾ ಇದ್ದೀನಿ. ಈ ರೌಂಡ್ ನಮಗೆ ಸ್ವಲ್ಪ ದೊಡ್ಡದಾಗಿ ಬರಬೇಕಲ್ವ. ನೋಡಿ ಇಲ್ಲಿ ನಾನು ಇನ್ಕ್ರೀಸ್ನ ಮಾಡ್ಕೋತಾ ಇದ್ದೀನಿ. ಇವಾಗ 1:2 ಅಂದರೆ ಇವಾಗ ನಾವು 12 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ಈ 12 ಡಬಲ್ ಕ್ರೋಶೆ ಒಳಗೆ ನಾವು 24 ಡಬಲ್ ಕ್ರೋಶೆ ಬರೋ ರೀತಿ ಹಾಕ್ಕೋಬೇಕು. ಅಂದರೆ ಒಂದೊಂದು ಲೂಪ್ ಒಳಗಡೆನೂ ನಾವು 2 ಡಬಲ್ ಕ್ರೋಶೆ ಹಾಕ್ಕೋಬೇಕಾಗುತ್ತೆ. ನೋಡಿ ಪ್ರತಿ ಸತಿ ನಾವು ಡಬಲ್ ಕ್ರೋಶೆ ಹಾಕ್ಕೋಬೇಕಾದ್ರೆ ಹೀಗೆ ತಗೋತಾ ಇದ್ವಿ. ನೋಡಿ 2 ಲೂಪು, ಫ್ರಂಟ್ ಲೂಪು ಮತ್ತು ಬ್ಯಾಕ್ ಲೂಪ್ 2 ಲೂಪಲ್ಲಿ ನಾವು ತಗೋತಾ ಇದ್ವಿ. ಆದರೆ ಇವಾಗ ಫ್ರಂಟ್ ಲೂಪ್ನ ಬಿಟ್ಬಿಡ್ಬೇಕು. ನೋಡಿ ಈ ಲೂಪ್ನ ಬಿಟ್ಬಿಡ್ಬೇಕು. ಕಾಣಿಸ್ತಾ ಇದೆ ಅನ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ ಇಲ್ಲಿದೆಯಲ್ಲ, ಈ ಲೂಪ್ನ ಬಿಟ್ಟು ಇಲ್ಲಿದೆಯಲ್ಲ, ಈ ಹಿಂದೆ ಇರೋ ಲೂಪು ಮತ್ತು ಹಿಂಭಾಗದಲ್ಲಿ ಇನ್ನೊಂದು ಲೂಪ್ ಇರುತ್ತೆ ನೋಡಿ. ನೋಡಿ ಹೀಗೆ ಈ 2 ಲೂಪ್ನ ನಾವು ತಗೊಂಡು ಇದಕ್ಕೆ ನಾವು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಈ ಬೇಸ್ ನಾವೇನು ಹಾಕ್ಕೋತೀವಿ, ಬೇಸ್ ಫುಲ್ಲು ಅಷ್ಟೇ ನೋಡಿ. ಫಸ್ಟು ಫ್ರಂಟ್ ಲೂಪಲ್ಲಿ ಇದೆಯಲ್ಲ, ಫ್ರಂಟ್ ಲೂಪಲ್ಲಿ ಇರೋದನ್ನು ಬಿಟ್ಟು ಬ್ಯಾಕ್ ಲೂಪು ಅದ್ರ ಹಿಂಭಾಗದಲ್ಲಿರೋ ಲೂಪು 2 ತೊಗೊಂಡು ನೋಡಿ ಈ ರೀತಿ. ನೋಡಿ ಇಲ್ಲಿ 2 ಲೂಪ್ ಇದೆ, ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ 2 ಇದೆ. ಈ 2 ತೊಗೊಂಡು ನಾವು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಈಗ ನೋಡೋಣ. ನೋಡಿ ಇದೆಯಲ್ಲ, ಇವಾಗ ನಾನಿಲ್ಲಿ ಡಬಲ್ ಕ್ರೋಶೆನ ಹಾಕೋತೀನಿ ನೋಡಿ. ಈ ಫ್ರಂಟ್ ಲೂಪ್, ಇದು ಫ್ರಂಟ್ ಲೂಪು, ಇದು ಬ್ಯಾಕ್ ಲೂಪು. ನೋಡಿ ಹೀಗೆ ತಗೊಂಡು ಇದಕ್ಕೆ ನಾನಿಲ್ಲಿ ಡಬಲ್ ಕ್ರೋಶೆನ ಹಾಕೋತೀನಿ ನೋಡಿ. ಹೀಗೆ ಒಂದೇ ಲೂಪ್ ಒಳಗಡೆ 2 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಇಲ್ಲಿ ಫ್ರಂಟ್ ಲೂಪು ಹೀಗೆ ಉಳ್ಕೊಂಡಿದೆ. ಇದೇ ರೀತಿನೇ ನಾವು ಹಾಕ್ಕೋಬೇಕು ಡಬಲ್ ಕ್ರೋಶೆನ. ನೋಡಿ ಬ್ಯಾಕ್ ಲೂಪು ಮತ್ತು ಅದ್ರ ಹಿಂಭಾಗದಲ್ಲಿರೋ ಲೂಪ್ನೇ ತೊಗೊಂಡು ನಾವು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಇದಕ್ಕೆ ನಾವು ರೋಸಿಗೆ ಪೆಟಲ್ಸ್ ಹಾಕೋದಕ್ಕೆ ನಮಗೆ ಫ್ರಂಟ್ ಲೂಪ್ ಬೇಕಾಗತ್ತೆ. ಹಾಗಾಗಿ ಬ್ಯಾಕ್ ಲೂಪಿಗೆ ಮಾತ್ರ ನಾವು ಡಬಲ್ ಕ್ರೋಶೆನ ಹಾಕ್ಕೋಬೇಕಂದ್ರೆ, ಬೇಸ್ ಹಾಕ್ಕೋಬೇಕಾದ್ರೆ ಬ್ಯಾಕ್ ಲೂಪಲ್ಲಿ ಮಾತ್ರನೇ ನಾವು ಹಾಕ್ಕೋಬೇಕು. ಪೆಟಲ್ಸ್ ಹಾಕಬೇಕಾದ್ರೆ ನಮಗೆ ಫ್ರಂಟ್ ಲೂಪು ಬೇಕಾಗತ್ತೆ. ಹಾಗಾಗಿ ನಾವು ಫ್ರಂಟ್ ಲೂಪ್ನ ಗ್ಯಾಪ್ ಇಟ್ಕೊಂಡು ಬ್ಯಾಕ್ ಲೂಪಿಂದ ತೊಗೊಂಡು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನಾನು ಈ ರೌಂಡಲ್ಲಿ 1:2 ಇನ್ಕ್ರೀಸ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದೇ ಲೂಪ್ ಒಳಗಡೆ 2 ಡಬಲ್ ಕ್ರೋಶೆನ ಹಾಕ್ಕೊಂಡು ಇನ್ಕ್ರೀಸ್ನ ಮಾಡ್ಕೊಂಡಿದ್ದೀನಿ.
ನೋಡಿ ಇವಾಗ ನಮಗೆ ಈ ಲೈನ್ ಕಂಪ್ಲೀಟ್ ಆಯಿತು. ಇದು ಕಂಪ್ಲೀಟ್ ಆದಮೇಲೆ ಈ ಮಾರ್ಕರ್ನ ರಿಮೂವ್ ಮಾಡಿಕೊಂಡು ನೋಡಿ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ನೋಡಿ ನಿಮ್ಗಿಲ್ಲಿ ಕಾಣ್ತಾ ಇರ್ಬೋದು ಫ್ರಂಟ್ ಲೂಪು ನಮಗಿಲ್ಲಿ ಗ್ಯಾಪಲ್ಲಿದೆ. ಸೊ ನೋಡಿ ಈ ಕಡೆ ಫುಲ್ ಇದು ಕವರ್ ಆಗಿದೆ. ಇದು ಉಲ್ಟಾ, ಇದು ಸೀದಾ. ನೋಡಿ ಈ ಫ್ರಂಟ್ ಲೂಪ್ನ ನಾವೇನು ಬಿಟ್ಟಿದ್ದೀವಿ, ಈ ಫ್ರಂಟ್ ಲೂಪಿಗೆ ನಾವು ಪೆಟಲ್ಸ್ನ ಹಾಕ್ಕೋಬೇಕು. ಸೊ ನಿಮಗೆ ನೆಕ್ಸ್ಟು ಕಂಟಿನ್ಯೂ ವಿಡಿಯೋದಲ್ಲಿ ಪೆಟಲ್ಸ್ನ ತೋರಿಸ್ಕೊಡ್ತೀನಿ. ಫಸ್ಟ್ ನಾವು ಬೇಸ್ನ ಹಾಕ್ಕೊಳ್ಳೋಣ. ಬೇಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಪೆಟಲ್ಸ್ನ ಹಾಕ್ಕೊಳ್ಳೋದು. ಸೊ ಹಾಗಾಗಿ ನಮಗೆ ಈ ಫ್ರಂಟ್ ಲೂಪ್ ಬೇಕಾಗುತ್ತೆ. ಇದನ್ನು ಸೇರಿಸಿ ನೀವು ಹಾಕ್ಕೋಬಾರ್ದು. ಇದನ್ನು ನೀವು ಗ್ಯಾಪ್ ಬಿಟ್ಕೊಂಡ್ರೆ ಇಲ್ಲಿ ನಮಗೆ ಪೆಟಲ್ಸ್ ಹಾಕೋದಕ್ಕೆ ಈಸಿ ಆಗುತ್ತೆ. ಈಗ ನೋಡಿ ಸ್ಟಿಚಸ್ ನಮಗಿಲ್ಲಿ 24 ಬರಬೇಕು. ನೀವು ಕೌಂಟ್ ಹಾಕ್ಕೊಳ್ಳಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಸ್ಟಿಚಸ್ ಬಂದಿದೆ. ಇವಾಗ ಮೂರನೇ ರೌಂಡ್ನ ಯಾವ ರೀತಿ ಹಾಕೋದು ನೋಡೋಣ. ನೋಡಿ ನಾನಿಲ್ಲಿ ಫಸ್ಟು 2 ಚೈನ್ನ ಹಾಕ್ಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಎರಡನೇ ಚೈನಿಗೆ ನಾನಿಲ್ಲಿ ಮಾರ್ಕರ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಈ ರೌಂಡಲ್ಲಿ ಕೂಡ ನಾನಿಲ್ಲಿ ಇನ್ಕ್ರೀಸ್ನ ಮಾಡ್ಕೋತಾ ಇದ್ದೀನಿ. 1:2 ಅಲ್ಲ. ಫಸ್ಟು ಲೂಪ್ ಒಳಗಡೆ 1 ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ ಸೆಕೆಂಡು ಲೂಪ್ ಒಳಗಡೆ 2 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಆ ರೀತಿ ಇನ್ಕ್ರೀಸ್ನ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಇಲ್ಲೂ ಅಷ್ಟೇ ನಾವು ಫ್ರಂಟ್ ಲೂಪ್ನ ಬಿಟ್ಟು ಬ್ಯಾಕ್ ಲೂಪಿಗೆ ನಾವು ಜಾಯಿನ್ ಮಾಡ್ಕೋಬೇಕು. ಈ ಡಬಲ್ ಕ್ರೋಶೆನ ನಾವು ಬ್ಯಾಕ್ ಲೂಪ್ಗೆ ಹಾಕೋಬೇಕಾಗತ್ತೆ. ನೋಡಿ ಫಸ್ಟು ಲೂಪ್ ಒಳಗಡೆ 1 ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ ಸೆಕೆಂಡು ಲೂಪ್ ಒಳಗಡೆ ನಾನು 2 ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೋಡಿ ನಾವು ಬೇಸ್ ಹಾಕ್ತೀವಲ್ಲ, ಬೇಸ್ ಪೂರ್ತಿ ಇದೇ ರೀತಿನೇ ಫ್ರಂಟ್ ಲೂಪ್ನ ಬಿಟ್ಟು ನೀವು ಬ್ಯಾಕ್ ಸೈಡ್ ಇರೋ ಲೂಪ್ಗೆ ನೀವು ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಮತ್ತೆ 1 ಡಬಲ್ ಕ್ರೋಶೆ, ಇಲ್ಲಿ 2 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ. ಸೊ ನೋಡಿ ಇದೇ ರೀತಿ ನಾವಿಲ್ಲಿ ಇನ್ಕ್ರೀಸ್ನ ಮಾಡ್ಕೋಬೇಕು. ಇವಾಗ ನೋಡಿದ್ರಲ್ಲ ಈ ರೌಂಡ್ನ ನಾನು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಈ ರೌಂಡ್ ಎಂಡಲ್ಲಿ ನಾನು ತೋರಿಸ್ತೀನಿ. ಇವಾಗ ನೋಡಿ ಈ ಲೈನಲ್ಲಿ ಇದು ಲಾಸ್ಟ್ ಲೂಪು. ನಾನಿಲ್ಲಿ 2 ಡಬಲ್ ಕ್ರೋಶೆನ ಹಾಕ್ಕೊಂಡು ಈ ಲೈನ್ನ ಫಿನಿಶ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಇದಾಯ್ತಲ್ವ. ಇದಾದಮೇಲೆ ಈ ಮಾರ್ಕರ್ ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋತಾ ಇದ್ದೀನಿ. ನೋಡಿ ಈಗ 3 ಲೈನು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ 4ನೇ ಲೈನಿಗೆ ಕೂಡ ನಾನಿಲ್ಲಿ ಫಸ್ಟು 2 ಚೈನ್ನ ಹಾಕ್ಕೋತಾ ಇದ್ದೀನಿ. ನೋಡಿ 2ನೇ ಚೈನಿಗೆ ನಾನಿಲ್ಲಿ ಮಾರ್ಕರ್ನ ಹಾಕ್ಕೋತಾ ಇದ್ದೀನಿ. ಇವಾಗ 4ನೇ ರೌಂಡಲ್ಲಿ ಕೂಡ ನಾನಿಲ್ಲಿ ಇನ್ಕ್ರೀಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಫಸ್ಟು ಲೂಪ್ ಒಳಗಡೆ 1 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಬ್ಯಾಕ್ ಸೈಡ್ ಲೂಪಿಗೆ ಮಾತ್ರನೇ ಹಾಕ್ಕೋಬೇಕು. ಸೆಕೆಂಡು ಲೂಪಿಗೆ 1 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೆಕ್ಸ್ಟು ಥರ್ಡ್ ಲೂಪಿಗೆ ನಾವಿಲ್ಲಿ 2 ಡಬಲ್ ಕ್ರೋಶೆನ ಒಂದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಮತ್ತೆ 1 ಡಬಲ್ ಕ್ರೋಶೆ ಎಲ್ಲ ಬ್ಯಾಕ್ ಸೈಡ್ ಲೂಪಿಗೆ ಹಾಕ್ಕೋಬೇಕು. ಮತ್ತು ನೆಕ್ಸ್ಟು ಲೂಪಿಗೆ 1 ಡಬಲ್ ಕ್ರೋಶೆ, ಮತ್ತು ಅದರ ನೆಕ್ಸ್ಟು ಲೂಪಿಗೆ 2 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಈ ರೀತಿ. ಇವಾಗ ಈ ರೌಂಡ್ ಫುಲ್ ನಾನು ಕಂಪ್ಲೀಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಹಾಕ್ಕೋಬೇಕಂತ. ನೋಡಿ ಇವಾಗ ಈ ರೌಂಡ್ ಫುಲ್ ಕಂಪ್ಲೀಟ್ ಆಯಿತು. ನೋಡಿ ಇಲ್ಲಿಗೆ ನಾನು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ 4 ರೌಂಡ್ ಕಂಪ್ಲೀಟ್ ಆಯಿತು. ನೋಡಿ ಫಸ್ಟ್ ರೌಂಡು ಕಂಪ್ಲೀಟ್ ಆದಮೇಲೆ ನಮಗೆ 12 ಸ್ಟಿಚಸ್ ಬರಬೇಕು. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆದಮೇಲೆ ನಮಗೆ 24 ಸ್ಟಿಚಸ್ ಬರುತ್ತೆ. 3ನೇ ರೌಂಡು ಕಂಪ್ಲೀಟ್ ಆದಮೇಲೆ ನಮಗೆ 36 ಸ್ಟಿಚಸ್ ಬರುತ್ತೆ. 4ನೇ ರೌಂಡ್ ಕಂಪ್ಲೀಟ್ ಆದಮೇಲೆ ನಮಗೆ 48 ಸ್ಟಿಚಸ್ ಬರಬೇಕು. ನಿಮಗಿಲ್ಲಿ 48 ಸ್ಟಿಚಸ್ ಬಂದಿಲ್ಲ ಅಂದರೆ ನೀವೆಲ್ಲೋ ಮಿಸ್ ಮಾಡಿದ್ದೀರಾ ಅಂತ ನೀವು ಅದನ್ನು ನೋಡಿಕೊಂಡು ಚೆಕ್ ಮಾಡಿಕೊಂಡು ಮತ್ತು ಅದನ್ನು ಬಿಚ್ಚಿಬಿಟ್ಟು ಹಾಕ್ಕೋಬೇಕಾಗತ್ತೆ. ನೋಡಿ ಇವಾಗ ನಾನು 5ನೇ ರೌಂಡ್ನ ಹಾಕ್ಕೋತಾ ಇದ್ದೀನಿ. 5ನೇ ರೌಂಡ್ ಹಾಕ್ಕೊಂಡಾಗ ಕೂಡ ನಾನಿಲ್ಲಿ 2 ಚೈನ್ನ ಫಸ್ಟ್ ಹಾಕ್ಕೋತೀನಿ. ಇವಾಗ ನೋಡಿ
5ನೇ ರೌಂಡಲ್ಲಿ ನಾನು ಫಸ್ಟ್ 2 ಚೈನ್ ಹಾಕ್ಕೊಂಡ್ಮೇಲೆ ಮತ್ತೆ ನಾನಿಲ್ಲಿ ಇನ್ಕ್ರೀಸ್ನ ಮಾಡ್ಕೋತಾ ಇದ್ದೀನಿ 5ನೇ ರೌಂಡಲ್ಲಿ. ನೋಡಿ, ಫಸ್ಟು ಲೂಪ್ ಒಳಗಡೆ ಬ್ಯಾಕ್ ಲೂಪಿಗೆ ತೊಗೋಬೇಕು. ಫಸ್ಟು ಲೂಪ್ ಒಳಗಡೆ ನಾನು 1 ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ಮತ್ತು ಸೆಕೆಂಡು ಲೂಪ್ ಒಳಗಡೆ ಕೂಡ ನಾನಿಲ್ಲಿ 1 ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. 3ನೇ ಲೂಪಲ್ಲಿ ಕೂಡ ನಾನಿಲ್ಲಿ 1 ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ. ಇದಾದಮೇಲೆ 4ನೇ ಲೂಪ್ ಇದೆಯಲ್ಲ, ಈ 4ನೇ ಲೂಪ್ ಒಳಗಡೆ ನಾನಿಲ್ಲಿ ಒಂದೇ ಲೂಪ್ ಒಳಗಡೆ 2 ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೋಡಿ, ಬ್ಯಾಕ್ ಸೈಡ್ ಲೂಪಿಗೆ ಮಾತ್ರನೇ ಹಾಕ್ಕೋಬೇಕು. ನಿಮ್ಗಿಲ್ಲಿ ಕಾಣಿಸ್ತಿದೆ ಅಂದ್ಕೊತೀನಿ. ಫ್ರಂಟ್ ಲೂಪೆಲ್ಲ ಗ್ಯಾಪಲ್ಲಿ ಬಿಟ್ಕೋಬೇಕು ನಾವು. ಫ್ರಂಟ್ ಲೂಪ್ನ ಬಿಟ್ಟು ಬ್ಯಾಕ್ ಲೂಪಿಗೆ ಮಾತ್ರನೇ ನಾವು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಇಷ್ಟು ಲೂಪ್ ಒಳಗಡೆ ನಾನು 1 ಡಬಲ್ ಕ್ರೋಶೆ, ಅದ್ರ ಪಕ್ಕದ ಲೂಪಲ್ಲಿ 1 ಡಬಲ್ ಕ್ರೋಶೆ, ಮತ್ತು ಅದ್ರ ಪಕ್ಕದ ಲೂಪಲ್ಲಿ 1 ಡಬಲ್ ಕ್ರೋಶೆ, ಅಂದರೆ 3 ಡಬಲ್ ಕ್ರೋಶೆ ಸಿಂಗಲ್ ಲೂಪೊಳಗೆ ಒಂದೊಂದು ಲೂಪ್ ಒಳಗಡೆನೂ ಒಂದೊಂದು ಡಬಲ್ ಕ್ರೋಶೆ ಥರ 3 ಲೂಪ್ ಒಳಗಡೆ 3 ಡಬಲ್ ಕ್ರೋಶೆ ಹಾಕ್ಕೊಂಡು 4ನೇ ಲೂಪ್ ಇದೆಯಲ್ಲ, ಈ 4ನೇ ಲೂಪ್ ಒಳಗಡೆ ನಾವು 2 ಡಬಲ್ ಕ್ರೋಶೆನ ಒಂದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಈ ರೀತಿ. ನೋಡಿ ಇದೇ ರೀತಿ ಈ ರೌಂಡ್ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಇವಾಗ ನಾನು ಈ ರೌಂಡ್ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಲಾಸ್ಟಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಲೈನ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ತೀನಿ. ಇವಾಗ ನೋಡಿ, ಇಲ್ಲಿ 5ನೇ ರೌಂಡ್ ಕೂಡ ಕಂಪ್ಲೀಟ್ ಆಯಿತು. 5ನೇ ರೌಂಡ್ ಕಂಪ್ಲೀಟ್ ಆದಮೇಲೆ ನನಗೆ ಇಲ್ಲಿ 60 ಸ್ಟಿಚಸ್ ಬಂದಿದೆ. ಈಗ ನೋಡಿ, ಇಲ್ಲಿಗೆ ನಾನಿಲ್ಲಿ ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋತೀನಿ. ಇವಾಗ ನನಗಿಲ್ಲಿ ಟೋಟಲ್ 60 ಸ್ಟಿಚಸ್ ಬಂದಿದೆ 5 ರೌಂಡ್ ಕಂಪ್ಲೀಟ್ ಆದಮೇಲೆ. ಈಗ ನೋಡಿ, 6ನೇ ರೌಂಡಲ್ಲಿ ನಾನಿಲ್ಲಿ 2 ಚೈನ್ನ ಹಾಕ್ಕೊಂಡು ರೌಂಡ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 6ನೇ ರೌಂಡಲ್ಲಿ ಕೂಡ ನಾನಿಲ್ಲಿ ಇನ್ಕ್ರೀಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಫಸ್ಟು 4 ಲೂಪ್ ಒಳಗಡೆ ಒಂದೊಂದು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಫ್ರಂಟ್ ಲೂಪ್ ಬಿಟ್ಟು ಬ್ಯಾಕ್ ಲೂಪಲ್ಲೇ ಹಾಕ್ಕೋಬೇಕು. ನೋಡಿ, 2 3 4. ನೋಡಿ, ಫ್ರಂಟ್ ಲೂಪ್ನ ಬಿಟ್ಟು ಬ್ಯಾಕ್ ಲೂಪಲ್ಲೇ ನಾವು ಹಾಕ್ಕೋಬೇಕಾಗತ್ತೆ. ಇಲ್ಲಿ ಬೇಸ್ ಕಂಪ್ಲೀಟ್ ಆಗೋವರೆಗೂ ನಾವು ಪೂರ್ತಿ ಫ್ರಂಟ್ ಲೂಪ್ನ ಬಿಟ್ಟು ಬ್ಯಾಕ್ ಲೂಪಲ್ಲೇ ನಾವು ಹಾಕ್ಕೋಬೇಕು. ನೋಡಿ, ಇವಾಗ 4 ಡಬಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ 5ನೇ ಲೂಪ್ ಇದೆಯಲ್ಲ, 5ನೇ ಲೂಪ್ ಒಳಗಡೆ ನಾನಿಲ್ಲಿ 2 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ನಾನು ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇದಾದಮೇಲೆ ಮತ್ತೆ 4 ಸಿಂಗಲ್ ಲೂಪಲ್ಲಿ ಸಿಂಗಲ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 1 2 3 4. 5ನೇ ಲೂಪ್ ಒಳಗಡೆ 2 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಹಾಕ್ಕೊಂಡ್ವಲ್ಲ, ಇದೇ ರೀತಿ ನಾನು ಈ ರೌಂಡ್ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಈ ರೌಂಡ್ ಎಂಡಲ್ಲಿ ತೋರಿಸ್ತೀನಿ. ನೋಡಿ, ಇವಾಗ ಈ ರೌಂಡ್ ಕೂಡ ಕಂಪ್ಲೀಟ್ ಆಯಿತು. ಇಲ್ಲಿಗೆ ನಮಗೆ ಟೋಟಲ್ ಇವಾಗ 6 ರೌಂಡು ಕಂಪ್ಲೀಟ್ ಆಯಿತು. ಈ 2 ಚೈನ್ಗೆ ನಾನು ಇಲ್ಲೊಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ರೌಂಡ್ನ ಫಿನಿಶ್ ಮಾಡ್ಕೊತಾ ಇದ್ದೀನಿ. ನೋಡಿ, 6 ರೌಂಡ್ ಆದಮೇಲೆ ಈ ರೀತಿ ಬರುತ್ತೆ. ಇವಾಗ 6 ರೌಂಡ್ ಕಂಪ್ಲೀಟ್ ಆಯ್ತಲ್ವ. 6 ರೌಂಡ್ ಕಂಪ್ಲೀಟ್ ಆದಮೇಲೆ ನಮಗಿಲ್ಲಿ ಟೋಟಲು 72 ಸ್ಟಿಚಸ್ ಬರಬೇಕು. 72 ಸ್ಟಿಚಸ್ ಬಂದರೆ ಕರೆಕ್ಟಾಗಿ ಬಂದಿದೆ ಅಂತ. ಇವಾಗ ನೋಡಿ, ಮತ್ತೆ ನಾನು ಇಲ್ಲಿ 7ನೇ ರೌಂಡ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇಲ್ಲಿ 2 ಚೈನ್ ಹಾಕ್ಕೊಂಡು ನಾನಿಲ್ಲಿ ಈ ಚೈನಿಗೆ ಮಾರ್ಕರ್ನ ಹಾಕ್ಕೋತಾ ಇದ್ದೀನಿ. ಪ್ರತಿಯೊಂದು ಲೈನಿಗೂ ನಾವಿಲ್ಲಿ 2 ಚೈನ್ನ ಕಂಪಲ್ಸರಿಯಾಗಿ ಹಾಕ್ಕೋಬೇಕಾಗತ್ತೆ. ಇವಾಗ 7ನೇ ರೌಂಡ್ನ ನೋಡೋಣ. ನೋಡಿ, ಪ್ರತಿಯೊಂದು ರೌಂಡಲ್ಲೂ ನಾವು ಬ್ಯಾಕ್ ಲೂಪಿಗೆ ಮಾತ್ರನೇ ಹಾಕ್ಕೋಬೇಕಾಗತ್ತೆ. ನೀವು ಈಗ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ಇಲ್ಲಿ ಫ್ರಂಟ್ ಲೂಪು ನಮಗೆ ಗ್ಯಾಪ್ ಕಾಣಿಸ್ತಾ ಇದೆ. ನೋಡಿ, ಈ ರೀತಿ ಬರಬೇಕು. ಇವಾಗ 7ನೇ ರೌಂಡಲ್ಲಿ ನಾನು ಫಸ್ಟು 5 ಲೂಪ್ ಇದೆಯಲ್ಲ, ಫಸ್ಟು 5 ಲೂಪಿಗೆ ನಾನು ಒಂದೊಂದು ಡಬಲ್ ಕ್ರೋಶೆನ ಒಂದೊಂದು ಲೂಪ್ ಒಳಗಡೆ ಹಾಕ್ಕೋತಾ ಇದ್ದೀನಿ. ಬ್ಯಾಕ್ ಲೂಪಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ, 2 3 4 5. ನೋಡಿ, ಫಸ್ಟ್ 5 ಲೂಪಲ್ಲಿ ನಾನು ಒಂದೊಂದು ಡಬಲ್ ಕ್ರೋಶೆನ ಒಂದೊಂದು ಲೂಪ್ ಒಳಗಡೆ ಹಾಕ್ಕೊಂಡಿದ್ದೀನಿ.
6ನೇ ಲೂಪ್ ಇದೆಯಲ್ಲ, 6ನೇ ಲೂಪಿಗೆ ನಾನಿಲ್ಲಿ 2 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೋತಾ ಇದ್ದೀನಿ. ಈ ರೌಂಡಲ್ಲಿ ಕೂಡ ನಾವಿಲ್ಲಿ ಇನ್ಕ್ರೀಸ್ನ ಮಾಡ್ಕೋತಾ ಇದ್ದೀವಿ. ಏಕೆಂದರೆ ನಮಗೆ ಈ ಬೇಸ್ ಇದೆಯಲ್ಲ, ಈ ಬೇಸು ನೋಡಿ ಇಷ್ಟೇ ಅಗಲ ಬಂದಿರೋದು. ಈ ಬೇಸು ನಮಗೆ ದೊಡ್ಡದಾಗಬೇಕು. ಹಾಗಾಗಿ ನಾವಿಲ್ಲಿ ಪ್ರತಿಯೊಂದು ರೌಂಡಲ್ಲೂ ಇನ್ಕ್ರೀಸ್ನ ಮಾಡ್ಕೋತಾ ಇದ್ದೀವಿ. ಇವಾಗ ನೋಡಿ ಮತ್ತೆ ನಾನಿಲ್ಲಿ ನೆಕ್ಸ್ಟು ಲೂಪಿಗೆ 1 ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ಅದರ ನೆಕ್ಸ್ಟ್ ಲೂಪಿಗೆ 1 ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಲೂಪಿಗೆ 1 ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಲೂಪಿಗೆ 1 ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಲೂಪಿಗೆ 1 ಡಬಲ್ ಕ್ರೋಶೆ. ಇವಾಗ ನನಗಿಲ್ಲಿ 5 ಲೂಪಲ್ಲಿ 5 ಡಬಲ್ ಕ್ರೋಶೆ ಅಂದರೆ 5 ಲೂಪಿಗೂ ಒಂದೊಂದು ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. 6ನೇ ಲೂಪ್ ಇದೆಯಲ್ಲ, 6ನೇ ಲೂಪಿಗೆ ನಾನಿಲ್ಲಿ 2 ಡಬಲ್ ಕ್ರೋಶೆನ ಒಂದೇ ಲೂಪ್ ಒಳಗಡೆ ಹಾಕ್ಕೋತಾ ಇದ್ದೀನಿ. ನೋಡಿ ಈ ರೀತಿ. ಇವಾಗ ನಾನು ಈ ರೌಂಡ್ ಫುಲ್ ಕಂಪ್ಲೀಟ್ ಮಾಡ್ಕೋತೀನಿ. ಕಂಪ್ಲೀಟ್ ಮಾಡಿದ್ಮೇಲೆ 7ನೇ ರೌಂಡಲ್ಲಿ ನಮಗೆ ಟೋಟಲಾಗಿ 84 ಸ್ಟಿಚಸ್ ಬರಬೇಕು, 84 ಸ್ಟಿಚಸ್ ಬರಬೇಕು. ಇವಾಗ ನಾನು ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ 7ನೇ ರೌಂಡ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡ್ಕೊಂಡು ನೋಡಿ ಇಲ್ಲಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡನ್ನ ಫಿನಿಶ್ ಮಾಡ್ಕೋತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಲೈನ್ ಯಾವ ರೀತಿ ಹಾಕೋದಂತ ನೋಡೋಣ. ಇವಾಗ ನೋಡಿ 8ನೇ ರೌಂಡನ್ನ ಯಾವ ರೀತಿ ಹಾಕೋದಂತ ನೋಡೋಣ. ಫಸ್ಟು ನಾನಿಲ್ಲಿ 2 ಚೈನ್ನ ಹಾಕ್ಕೊಂಡು ರೌಂಡನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ 2 ಚೈನ್ ಆದಮೇಲೆ 2ನೇ ಚೈನಿಗೆ ನಾನಿಲ್ಲಿ ಮಾರ್ಕರ್ನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಈ ರೌಂಡಲ್ಲಿ ಕೂಡ ನಾನು ಮತ್ತೆ ಇಲ್ಲಿ ಇನ್ಕ್ರೀಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಬ್ಯಾಕ್ ಲೂಪಿಗೆ ಹಾಕ್ಕೋಬೇಕು. ನಾನು ಫಸ್ಟು ಲೂಪ್ ಒಳಗಡೆ 1 ಡಬಲ್ ಕ್ರೋಶೆ, ಸೆಕೆಂಡು ಲೂಪ್ ಒಳಗಡೆ 1 ಡಬಲ್ ಕ್ರೋಶೆ, ಥರ್ಡು ಲೂಪ್ ಒಳಗಡೆ 1 ಡಬಲ್ ಕ್ರೋಶೆ, ಫೋರ್ತ್ ಲೂಪ್ ಒಳಗಡೆ 1 ಡಬಲ್ ಕ್ರೋಶೆ, ಫಿಫ್ತ್ ಲೂಪ್ ಒಳಗಡೆ 1 ಡಬಲ್ ಕ್ರೋಶೆ, ಸಿಕ್ಸ್ತ್ ಲೂಪ್ ಒಳಗಡೆ 1 ಡಬಲ್ ಕ್ರೋಶೆ. ನೋಡಿ ಲಾಸ್ಟ್ 7ನೇ ರೌಂಡಲ್ಲಿ ನಾವು 5 ಡಬಲ್ ಕ್ರೋಶೆ ಸಿಂಗಲ್ ಲೂಪಿಗೆ ಹಾಕ್ಕೊಂಡು 6ನೇ ಡಬಲ್ ಕ್ರೋಶೆಗೆ ನಾವು ಇನ್ಕ್ರೀಸ್ನ ಮಾಡ್ಕೋತಾ ಇದ್ವಿ. ಇವಾಗ 7ನೇ ಲೂಪಿಗೆ ಅಂದರೆ ಇವಾಗ ನೋಡಿ 6 ಲೂಪ್ ಒಳಗಡೆ ನಾವು ಸಿಂಗಲ್ ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀವಿ. 7ನೇ ಲೂಪ್ ಒಳಗಡೆ ನಾನಿಲ್ಲಿ 2 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ. ಈಗ ಮತ್ತೆ ಇಲ್ಲಿ 6 ಸಿಂಗಲ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು ಸಿಂಗಲ್ ಲೂಪ್ ಒಳಗಡೆ. ನೋಡಿ 1 2 3 4 5 6. ನೋಡಿ 6 ಸಿಂಗಲ್ ಲೂಪ್ ಒಳಗಡೆ ಸಿಂಗಲ್ ಡಬಲ್ ಕ್ರೋಶೆ ಹಾಕ್ಕೊಂಡ್ವಿ. ಈಗ 7ನೇ ಲೂಪ್ ಒಳಗಡೆ 2 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ನಾನು ಹಾಕೋತಾ ಇದ್ದೀನಿ. ನೋಡಿ ಇದೇ ರೀತಿ ರೌಂಡ್ ಫುಲ್ಲು ಫಿನಿಶ್ ಮಾಡ್ಕೋಬೇಕು. ಈ ರೌಂಡ್ ಫುಲ್ಲು ಫಿನಿಶ್ ಆದಮೇಲೆ ನಮಗೆ ಟೋಟಲ್ಲು 96 ಸ್ಟಿಚಸ್ ಬರಬೇಕು, 96 ಡಬಲ್ ಕ್ರೋಶೆ ಬರಬೇಕು. ಇವಾಗ ಈ ಲೈನ್ನ ಫುಲ್ಲು ನಾನು ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ನೆಕ್ಸ್ಟ್ ಲೈನ್ ಯಾವ ರೀತಿ ಹಾಕ್ಕೊಳ್ಳೋದಂತ. ನೋಡಿ ಇವಾಗ ಈ ಲೈನ್ ಕೂಡ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಮಾರ್ಕರ್ ತೆಗೆದುಬಿಟ್ಟು ನಾನು ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡನ್ನ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ 8 ರೌಂಡು ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಇವಾಗ ನೋಡಿ 9ನೇ ರೌಂಡನ್ನ ನೋಡೋಣ. 9ನೇ ರೌಂಡಲ್ಲಿ ನಾನಿಲ್ಲಿ ಬ್ಯಾಕ್ ಲೂಪಿಗೆ ಹಾಕೋತಾ ಇದ್ದೀನಿ, ಆದರೆ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿಗೆ ಮಾರ್ಕರ್ ಹಾಕ್ಕೊಳ್ಳೋಣ. ಇವಾಗ ಬ್ಯಾಕ್ ಲೂಪಿಗೆ ಹಾಕೋಬೇಕು, ಆದರೆ ಸಿಂಗಲ್ ಕ್ರೋಶೆನ ಹಾಕೋಬೇಕು ಈ ಲೈನ್ ಫುಲ್ಲು. ನೋಡಿ ಇದೇ ರೀತಿ ಒಂದೊಂದು ಲೂಪ್ ಒಳಗಡೆನೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳೋಣ. ಈ ಲೈನಲ್ಲಿ ನಾನು ಯಾವುದೇ ರೀತಿ ಇನ್ಕ್ರೀಸ್ನ ಮಾಡ್ತಾಯಿಲ್ಲ. ಈ ರೌಂಡ್ ಹಾಕ್ಕೊಂಡು ನಾನು ಇದನ್ನು ಫಿನಿಶ್ ಮಾಡ್ಕೋತಾ ಇದ್ದೀನಿ. ಬೇಸು ಕಂಪ್ಲೀಟ್ ಆಗುತ್ತೆ ಈ ರೌಂಡ್ ಹಾಕ್ಕೊಂಡ್ಮೇಲೆ.
ನೋಡಿ ಇವಾಗ ನೋಡಿದ್ರಲ್ಲ, ಇದೇ ರೀತಿ ನಾನು ಈ ರೌಂಡ್ ಫುಲ್ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ ಇವಾಗ ಈ ರೌಂಡ್ ಕೂಡ ಕಂಪ್ಲೀಟ್ ಆಯಿತು. ಟೋಟಲ್ ನಾನಿಲ್ಲಿ 9 ರೌಂಡನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿಗೆ ನಾನು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ನೋಡಿ ಒಂದಿಷ್ಟುದ ಉಲ್ಲನ್ ಬಿಟ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನಮಗೆ ಬೇಸು ಕಂಪ್ಲೀಟ್ ಆಗಿದೆ. ನೋಡಿ ಇವಾಗ ಈ ಎಕ್ಸ್ಟ್ರಾ ಉಲ್ಲನ್ನು ಬಿಟ್ಕೊಂಡಿದ್ದೀವಲ್ಲ, ಇದನ್ನು ಸೂಜಿಗೆ ಪೋಣಿಸ್ಕೊಂಡು ನಾನು ಹಿಂಭಾಗಕ್ಕೆ ನೋಡಿ ಈ ರೀತಿ ಪೋಣಿಸ್ಕೋತಾ ಇದ್ದೀನಿ. ಈ ಉಲ್ಲನ್ ಕಾಣಬಾರ್ದು, ಆ ರೀತಿ ನಾನು ಇದರೊಳಭಾಗಕ್ಕೆ ತೂರಿಸ್ಕೋತಾ ಇದ್ದೀನಿ. ನೋಡಿ ಹೀಗೆ ಪೋಣಿಸ್ಕೊಂಡು ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಬೇಸು ಕಂಪ್ಲೀಟ್ ಆಗಿದೆ. ನೋಡಿ ಸೆಂಟಿಮೀಟ್ರಲ್ಲಿ ನಾವು ನೋಡೋದಾದರೆ ನಮಗೆ 17 ಸೆಂಟಿಮೀಟರು ಅಗಲ ಬಂದಿದೆ. ನೋಡಿ 17 ಸೆಂಟಿಮೀಟರ್ ರೌಂಡ್ ಹಾಕಿರೋದ್ರಿಂದ ನಮಗೆ ರೌಂಡ್ ಒಂದು ಸರ್ಕಲ್ ಫುಲ್ಲು ನಾವು ಯಾವುದೇ ರೀತಿ ಮೆಷರ್ ಮಾಡಿದ್ರು 17 ಸೆಂಟಿಮೀಟರ್ ಬರುತ್ತೆ. ನಾವು ಇಂಚಸ್ಸಲ್ಲಿ ನೋಡೋದಾದರೆ ನೋಡಿ 6.25 ಇಂಚು ಅಗಲ ಬಂದಿದೆ. ಇದು ನಮಗೆ ಇವಾಗ ಬೇಸ್ ರೆಡಿಯಾಗಿದೆ. ಇವಾಗ ನೋಡಿ ನಾವು ಬೇಸ್ನ ಇದನ್ನು ಯಾವ ರೀತಿ ಹಾಕ್ಕೊಂಡ್ವಿ, ಇದೇ ರೀತಿ ಇನ್ನೊಂದು ಪೀಸ್ನ ಹಾಕ್ಕೋಬೇಕು. ಇವಾಗ ನಾನು ಇದೇ ರೀತಿ ಇನ್ನೊಂದು ಪೀಸ್ನ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು 2 ಪೀಸ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ 2 ಪೀಸು ಒಂದೇ ಲೆವೆಲಲ್ಲಿ ಬಂದಿದೆ. ನೋಡಿ ಹೀಗಿಟ್ಟಾಗ ನಮಗೆ ಒಂದೇ ಲೆವೆಲಲ್ಲಿ ಬರಬೇಕು. ಈ ರೀತಿ ನಾವು ಒಂದೇ ಲೆವೆಲಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ನಾನು ಫಸ್ಟ್ ಪೀಸ್ನ ಯಾವ ರೀತಿ ತೋರಿಸ್ಕೊಟ್ಟೆ ಸೇಮ್ ಅದೇ ರೀತಿಯೇ ನಾನು ಸೆಕೆಂಡ್ ಪೀಸ್ ಕೂಡ ಹಾಕ್ಕೊಂಡಿರೋದು. ನೋಡಿ ಬ್ಯಾಕ್ ಲೂಪಿಗೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡೋದಂತ ನೋಡೋಣ. ಇವಾಗ ಇದನ್ನು ಜಾಯಿನ್ ಮಾಡೋದಕ್ಕೂ ಮುಂಚೆ ನೋಡಿ ಒಂದು ಪೀಸ್ನ ನಾನು ಸಪ್ರೇಟಾಗಿ ತೆಗೆದಿಡ್ತೀನಿ. ಈ ಪೀಸ್ ಬಂದು ನಮಗೆ ಬ್ಯಾಕ್ ಸೈಡಿಗೆ, ನಾನು ಈ ಬ್ಯಾಗಿಗೆ ಬ್ಯಾಕ್ ಸೈಡಲ್ಲಿ ಯಾವುದೇ ರೀತಿ ಡಿಸೈನ್ ಮಾಡ್ತಾಯಿಲ್ಲ, ಹಾಗಾಗಿ ಇದನ್ನು ನಾನು ಬ್ಯಾಕ್ ಸೈಡಿಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಪೀಸ್ನ ನಾನು ಎತ್ತಿಟ್ಕೊಳ್ತೀನಿ. ಇವಾಗ ಈ ಪೀಸ್ ಇದೆಯಲ್ಲ, ಈ ಪೀಸಿಗೆ ನಾವು ಫ್ಲವರ್ಸ್ದು ಪೆಟಲ್ಸ್ನ ಯಾವ ರೀತಿ ಹಾಕೋದಂತ ನೋಡೋಣ. ನಾನು ಫ್ಲವರ್ ಪೆಟಲ್ಸ್ ಬಂದುಬಿಟ್ಟು ಇದೊಂದೇ ಪೀಸ್ಗೆ ಹಾಕೋತಾ ಇದ್ದೀನಿ. ನಾನು ಈ ಪೀಸ್ ಏನು ಎತ್ತಿಟ್ಟಿದ್ದೀನಲ್ವ, ಈ ಪೀಸ್ಗೆ ನಾನು ಪೆಟಲ್ಸ್ನ ಹಾಕೋತಾ ಇಲ್ಲ. ಯಾಕೆಂದರೆ ಬ್ಯಾಕ್ ಸೈಡ್ಗೆ ನಾನು ಪೆಟಲ್ಸ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಫ್ರಂಟ್ ಸೈಡಿಗೆ ಮಾತ್ರ ನಾನು ಪೆಟಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು ಪೀಸ್ನ ನಾನು ಎತ್ತಿಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಪೆಟಲ್ಸ್ನ ಯಾವ ರೀತಿ ಹಾಕ್ಕೋಬೇಕು, ರೋಸ್ ಫ್ಲವರ್ನ ಯಾವ ರೀತಿ ಹಾಕ್ಕೋಬೇಕಂತ ನೋಡೋಣ ಬನ್ನಿ. ಇವಾಗ ನೋಡಿ ಇದಕ್ಕೆ ಡಿಸೈನ್ನ ಯಾವ ರೀತಿ ಹಾಕೋದಂತ ನೋಡೋಣ. ನಾನು ಡಿಸೈನ್ ಹಾಕೋದಕ್ಕೆ ಫಸ್ಟ್ ನಾನಿಲ್ಲಿ ನೋಡಿ ಫಸ್ಟ್ ಸ್ಟೆಪ್ಪಿಗೆ ನಾನಿಲ್ಲಿ ಫಸ್ಟ್ ಒಂದು 3 ರೌಂಡ್ಸಿಗೆ ನಾನು ಡಾರ್ಕ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಏನಿಲ್ಲ ಲೈಟ್ ಟು ಡಾರ್ಕ್ ಕಲರ್ ತೊಗೊಂಡಿದ್ದೆ, ಇದರಲ್ಲಿ ಡಾರ್ಕ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಒಂದು ನಾನು ಸ್ಕಿಪ್ ನಾಟ್ನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಸ್ಕಿಪ್ ನಾಟ್ ಹಾಕ್ಕೊಂಡು ಇಲ್ಲಿದೆಯಲ್ವಾ, ಇವಾಗ ನಾವು ಫ್ರಂಟ್ ಲೂಪ್ ಬಿಟ್ಕೊಂಡಿದ್ವಲ್ವ, ನೋಡಿ ಫ್ರಂಟ್ ಲೂಪು ಈ ರೀತಿ ಇದೆಯಲ್ವಾ, ಎಲ್ಲ ಲೈನಲ್ಲೂ ನಮಗೆ ಈ ರೀತಿ ಫ್ರಂಟ್ ಲೂಪು ನಾವು ಬಿಟ್ಕೊಂಡಿದ್ದೀವಲ್ವ, ಆ ಲೂಪ್ಸ್ ಇದೆ. ಅದೇ ಲೂಪಿಗೆ ನಾವು ಇವಾಗ ಡಿಸೈನ್ನ ಹಾಕ್ಕೋಬೇಕು, ಪೆಟಲ್ಸ್ನ ಹಾಕ್ಕೋಬೇಕು. ನೋಡಿ ಇವಾಗ ಇದು ಫಸ್ಟ್ ರೌಂಡು. ಈ ಫಸ್ಟ್ ರೌಂಡಲ್ಲಿ ನಾವು ಎಲ್ಲಿಗೆ ಬೇಕಾದರೂ ಸ್ಟಾರ್ಟ್ ಮಾಡ್ಕೋಬೋದು. ನೋಡಿ ನಾನು ಇಲ್ಲಿಗೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾನು ಇದನ್ನು ಇಲ್ಲಿಗೆ ಜಾಯಿನ್ ಮಾಡ್ಕೋತಾ ಇದ್ದೀನಿ. 2 ಚೈನ್ ಹಾಕ್ಕೋತಾ ಇದ್ದೀನಿ. ನೋಡಿ 2 ಚೈನ್ ಹಾಕ್ಕೊಂಡು ಇದೇ ಲೂಪಿಗೆ 3 ಡಬಲ್ ಕ್ರೋಶೇನ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ನೋಡಿ 1 2 ನೋಡಿ 3 ನಾನೇನಿಲ್ಲ 2 ಚೈನ್ ಹಾಕ್ಕೊಂಡಿದ್ದೆ, ಅದು ಬಿಟ್ಟು 3 ಡಬಲ್ ಕ್ರೋಶೇನ ಒಂದೇ ಲೂಪ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಮತ್ತೆ 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಆದರೆ ಅದೇ ಲೂಪಲ್ಲ, ಪಕ್ಕದಲ್ಲಿರೋ ಲೂಪಿಗೆ ನೋಡಿ ಹೀಗೆ
ನೋಡಿ ಈ ಲೂಪ್ ಒಳಗಡೆ ನಾವು 3 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ. ಇವಾಗ ಈ ಪಕ್ಕದಲ್ಲಿರೋ ಲೂಪಲ್ಲೂ ನಾವು 3 ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ನೋಡಿ ಇವಾಗ ಒಟ್ಟು ಟೋಟಲ್ ಆಗಿ 6 ಡಬಲ್ ಕ್ರೋಶೆ ಬಂದಿದೆ ನಮಗೆ. ನೋಡಿ ಇವಾಗ ನೆಕ್ಸ್ಟು ರೌಂಡ್ನ ನೋಡೋಣ. ನೆಕ್ಸ್ಟು ರೌಂಡಿಗೆ ನಾನಿಲ್ಲಿ 2 ಚೈನ್ ಹಾಕ್ಕೊಂಡು ನೋಡಿ ಹೀಗೆ ತಿರುಗಿಸ್ಕೋತಾ ಇದ್ದೀನಿ. ನೋಡಿ ಹೀಗೆ ತಿರುಗಿಸ್ಕೊಂಡು ಅದೇ ಲೂಪಿಗೆ ನಾನು 2 ಡಬಲ್ ಕ್ರೋಶೆನ ಒಂದೇ ಲೂಪ್ ಒಳಗಡೆ ಹಾಕ್ಕೋತಾ ಇದ್ದೀನಿ. ಈ ರೌಂಡಲ್ಲಿ ನಾವು ಇನ್ಕ್ರೀಸ್ನ ಮಾಡ್ಕೋತಾ ಇದ್ದೀವಿ, ಹಾಗಾಗಿ ಒಂದೊಂದು ಲೂಪ್ ಒಳಗಡೆನೂ 2 ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ನಾವೇನು ಫಸ್ಟ್ ರೌಂಡಲ್ಲಿ 6 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ, ಈ ರೌಂಡಲ್ಲಿ ನಮಗೆ 12 ಡಬಲ್ ಕ್ರೋಶೆ ಬರೋ ರೀತಿ ನಾವು ಹಾಕ್ಕೋಬೇಕಾಗತ್ತೆ. ನೋಡಿ ಈಗ ಸೆಕೆಂಡ್ ಲೂಪ್ ಆಯಿತು. ಥರ್ಡ್ ಲೂಪಿಗೆ ನಾನಿಲ್ಲಿ 2 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಲೂಪಿಗೆ 2 ಡಬಲ್ ಕ್ರೋಶೆ. ನೋಡಿ ಈಗ ಅದರ ನೆಕ್ಸ್ಟ್ ಲೂಪಲ್ಲಿ 2 ಡಬಲ್ ಕ್ರೋಶೆ. ನೋಡಿ ಇವಾಗ ಲಾಸ್ಟ್ ಲೂಪು, ಈ ಲೂಪಲ್ಲಿ ನಮಗೆ 2 ಡಬಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ನೋಡಿ ಇವಾಗ ಇಲ್ಲಿ 12 ಡಬಲ್ ಕ್ರೋಶೆ ಬಂದಿದೆ. 12 ಡಬಲ್ ಕ್ರೋಶೆ ಬಂದಿದೆ. ಈಗ ಇಲ್ಲಿ ನೋಡಿ, ಇವಾಗ ನೋಡಿ ಇದನ್ನು ನಾವಿಲ್ಲಿ ಜಾಯಿನ್ ಮಾಡ್ಕೋಬೇಕು. ನೋಡಿ 1 2 3 4, ಈ 4 ಲೂಪ್ನ ಸ್ಕಿಪ್ ಮಾಡಿ 5ನೇ ಲೂಪ್ ಇದೆಯಲ್ಲ, ನೋಡಿ ಈ 5ನೇ ಲೂಪಿಗೆ ನಾವು ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಇದನ್ನು ಜಾಯಿನ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಈ ರೀತಿ ಬರುತ್ತೆ. ಇವಾಗ ನೋಡಿ 4 ಲೂಪ್ನ ಸ್ಕಿಪ್ ಮಾಡಿದ್ಮೇಲೆ 5ನೇ ಲೂಪಿಗೆ ನಾವಿಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀವಿ. ಇವಾಗ ಮತ್ತೆ ನಾವಿಲ್ಲಿ ರಿವರ್ಸು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ, ನೋಡಿ ಹೀಗೆ ಉಲ್ಟಾ ತಗೊಂಡು ನಾವು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ನೋಡಿ ಒಂದೊಂದು ಲೂಪ್ ಒಳಗಡೆನೂ ಒಂದೊಂದು ರಿವರ್ಸ್ ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಈ ರೀತಿ ನಾವು ರಿವರ್ಸ್ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಬರಬೇಕಾಗತ್ತೆ. ಇದು 3ನೇ ರೌಂಡು. ಇವಾಗ ನೋಡಿ ನಾವು ರಿವರ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡಾಗ ನಮಗೆ ಈ ರೀತಿ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ. ಇವಾಗ ಇಲ್ಲಿಂದ ನಾವು ಮತ್ತೆ ನೋಡಿ, ಇವಾಗ ಇಲ್ಲಿಂದ ಮತ್ತೆ ನಾವು 4 ಲೂಪ್ನ ಸ್ಕಿಪ್ ಮಾಡಬೇಕು. ನೋಡಿ 1 2 3 4 ಲೂಪ್ನ ಸ್ಕಿಪ್ ಮಾಡಿ 5ನೇ ಲೂಪ್ ಇದೆಯಲ್ಲ, ಈ 5ನೇ ಲೂಪಿಗೆ ನಾವು ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೋಬೇಕು. ನೋಡಿ ಹೀಗೆ, ಆವಾಗ ನಮಗೆ ಇದು ನೋಡಿ ಈ ರೀತಿ ಬರುತ್ತೆ. ನೋಡಿ ನಮಗೆ ಸೆಂಟ್ರಲ್ಲಿ ಬಡ್ಸ್ ಥರ ಬರಬೇಕಂದ್ರೆ ಮೊಗ್ಗು ಥರ ಬರಬೇಕು, ಹಾಗಾಗಿ ಇದನ್ನು ನಾವು ಹೀಗೆ ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ಮಗ್ಗು ರೀತಿ ಬರೋದಕ್ಕೆ ಈ ರೀತಿ ಬರುತ್ತೆ. ಇವಾಗ ನಾವು ಮತ್ತೆ ಇಲ್ಲಿ ಇನ್ನೂ ಒಂದು ಪೆಟಲ್ಸ್ನ ಹಾಕ್ಕೋಬೇಕಾಗತ್ತೆ. ಫಸ್ಟ್ ರೌಂಡಲ್ಲಿ ನಾವು 2 ಪೆಟಲ್ಸ್ನ ಹಾಕ್ಕೋಬೇಕು. ಇವಾಗ ನೋಡಿ ಇಲ್ಲಿಗೆ ನಾನು ಜಾಯಿನ್ ಮಾಡೋದ್ನಲ್ವ, ಇಲ್ಲಿ ಮತ್ತೆ ನಾನಿಲ್ಲಿ 2 ಚೈನ್ನ ಹಾಕ್ಕೊಂಡು ನೋಡಿ ಇದೇ ಲೂಪ್ ಒಳಗಡೆ 3 ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. 1 2 3. ಈಗ ನೋಡಿ ಇದು 3 ಡಬಲ್ ಕ್ರೋಶೆ ಆದಮೇಲೆ
ಮತ್ತು ಇದ್ರ ಪಕ್ಕದಲ್ಲಿ ಇಲ್ಲಿ ನಾವು ಫಸ್ಟು ಪೆಟಲ್ನ ಜಾಯಿನ್ ಮಾಡ್ಕೊಂಡಿದ್ವಲ್ವ ಆ ಲೂಪ್ ಒಳಗಡೆ ಮತ್ತೆ ನಾನಿಲ್ಲಿ 3 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ 1 2 3. ನೋಡಿ ಫಸ್ಟ್ ರೌಂಡಲ್ಲಿ 6 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ವ. ಇವಾಗ ನಾನಿಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಇವಾಗ ನಾನಿಲ್ಲಿ ಮತ್ತೆ ಇನ್ಕ್ರೀಸ್ನ ಮಾಡ್ಕೋತಾ ಇದ್ದೀನಿ. ನಾವು ಫಸ್ಟು ಪೆಟಲ್ಸ್ನ ಯಾವ ರೀತಿ ಹಾಕ್ಕೊಂಡ್ವಿ ಅದೇ ರೀತಿಯೇ ಸೆಕೆಂಡ್ ಪೆಟಲ್ ಕೂಡ ಹಾಕ್ಕೋಬೇಕಾಗತ್ತೆ. ನೋಡಿ ಒಂದೊಂದು ಲೂಪ್ ಒಳಗಡೆನೂ 2 ಡಬಲ್ ಕ್ರೋಶೆನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಸೊ ಕ್ರೋಶ ಹಾಕೋಕ್ಕೆ ಬರಲ್ಲಪ್ಪ ಅನ್ನೋಂಥವರಿಗೆ ನಾನು ಬೇಸಿಕ್ ನಾಟ್ಸ್ ಸಪ್ರೇಟಾಗಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು. ಸೊ ಉಲ್ಲನ್ನು ಬೇಸಿಕ್ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ಇದರಲ್ಲೂ ನಾನು ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಫ್ರೆಂಡ್ಸ್. ನೋಡಿ ಇದು ಲಾಸ್ಟ್ ಲೂಪು. ನಾನಿಲ್ಲಿ ಒಂದೊಂದು ಲೂಪಲ್ಲಿ 2 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ನನಗಿಲ್ಲಿ 12 ಡಬಲ್ ಕ್ರೋಶೆ ಬಂದಿದೆ. ಇವಾಗ ಇಲ್ಲಿಂದ ಮತ್ತೆ ನಾವು ಕೌಂಟ್ ಹಾಕ್ಕೋಬೇಕು. ನೋಡಿ ಇವಾಗ ಇಲ್ಲಿಂದ ಮತ್ತೆ ನಾವು ಸ್ಕಿಪ್ ಮಾಡಬೇಕಾಗತ್ತೆ 4 ನಾಟ್ನ. ನೋಡಿ ಇಲ್ಲಿಗೆ ಎಂಡ್ ಆಗಿದೆ ಅಲ್ವಾ, 1 2 3 4. ನೋಡಿ ಇಲ್ಲಿಗೆ 5ನೇ ಲೂಪಿಗೆ ನಾನು ಇಲ್ಲಿ 1 ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಇದನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ. ನೋಡಿ ಹೀಗೆ. ಇವಾಗ ಈ ಕಡೆಯಿಂದ ನಾವು ರಿವರ್ಸ್ ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ನೋಡಿ ನಾವೇನು 12 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ 12 ರಿವರ್ಸ್ ಸಿಂಗಲ್ ಕ್ರೋಶೆ ನಮಗೆ ಇಲ್ಲಿ ಬರುತ್ತೆ. ಆ 12 ಲೂಪಿಗೂ ನಾವು ಒಂದೊಂದು ಲೂಪಲ್ಲಿ ಒಂದೊಂದು ರಿವರ್ಸು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಇವಾಗ 12 ರಿವರ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಹೀಗೆ ತಿರುಗಿಸ್ಕೊಂಡು ಮತ್ತೆ ನಾವಿಲ್ಲಿ 4 ಲೂಪ್ನ ಸ್ಕಿಪ್ ಮಾಡಬೇಕಾಗತ್ತೆ. ನೋಡಿ 1 2 3 4. ನೋಡಿ ಇಲ್ಲಿಗೆ ನಾನು ಇದನ್ನು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ಪೆಟಲ್ಸ್ನ ಫಿನಿಶ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನಮಗೆ ಇದು ಮಗ್ಗು ರೋಸಲ್ಲಿ ಸೆಂಟ್ರಲ್ಲಿ ಮಗ್ಗಿರುತ್ತಲ್ಲ ಆ ರೀತಿ ಬಂದಿದೆ ಈ 2 ಪೆಟಲ್ಸು. ಇವಾಗ ಇದಾದಮೇಲೆ ನೆಕ್ಸ್ಟ್ ರೌಂಡ್ನ ಹಾಕ್ಕೋಬೇಕು. ನೆಕ್ಸ್ಟ್ ರೌಂಡ್ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ಸೆಕೆಂಡ್ ರೌಂಡ್ ನೋಡಿ ಇಲ್ಲಿಂದ ಇಲ್ಲಿಗೆ ಲೆಂತ್ ಇದೆಯಲ್ವಾ, ನಾನು ಇಲ್ಲಿ ಫಸ್ಟು 2 ಚೈನ್ನ ಹಾಕ್ಕೋತಾ ಇದ್ದೀನಿ. ನೋಡಿ 1 2 ಚೈನ್ ಹಾಕ್ಕೊಂಡು ಇದೇ ನೇರಕ್ಕೆ ನೋಡಿ ಇವಾಗ ಇಲ್ಲಿಂದ ಇದೇ ನೇರಕ್ಕೆ ನಾನು ನೋಡಿ ಸೆಕೆಂಡ್ ರೌಂಡಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಇವಾಗ ನಾನಿಲ್ಲಿ ಸೆಕೆಂಡ್ ರೌಂಡಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಸೆಕೆಂಡ್ ರೌಂಡಿಗೆ ಕನೆಕ್ಟ್ ಮಾಡಿಕೊಂಡು ಮತ್ತೆ ನಾನಿಲ್ಲಿ ಈ ರೌಂಡಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಈ ರೌಂಡನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ 2 ಚೈನ್ ಹಾಕ್ಕೊಂಡಿದ್ದೀನಲ್ವಾ, ಇದೇ ಲೂಪ್ ಒಳಗಡೆ ನಾನು 3 ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೋಡಿ ನೋಡಿ ಫಸ್ಟು ಲೂಪ್ ಒಳಗಡೆ 3 ಡಬಲ್ ಕ್ರೋಶೆ ಹಾಕ್ಕೊಂಡೆ ಅಲ್ವಾ. ಇವಾಗ ಸೆಕೆಂಡ್ ಲೂಪು ಅದ್ರ ಪಕ್ಕದಲ್ಲಿರೋ ಲೂಪು
ನೋಡಿ ಫಸ್ಟ್ ಈ ಲೂಪ್ಗೆ ಹಾಕ್ಕೊಂಡ್ವಿ. ಇವಾಗ ಅದ್ರ ಪಕ್ಕದಲ್ಲಿರೋ ಲೂಪು ಸೆಕೆಂಡ್ ಲೂಪಿಗೆ ನಾನಿಲ್ಲಿ 3 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಟೋಟಲ್ 6 ಡಬಲ್ ಕ್ರೋಶೆ ಆಯಿತು. ಇವಾಗ ಅದ್ರ ಪಕ್ಕದಲ್ಲಿರೋ ಲೂಪು ಅಂದರೆ 3ನೇ ಲೂಪಿಗೆ ನಾನಿಲ್ಲಿ ಮತ್ತೆ 3 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಟೋಟಲ್ ನನಗಿಲ್ಲಿ 9 ಡಬಲ್ ಕ್ರೋಶೆ ಬಂದಿದೆ. ಇವಾಗ ಇಲ್ಲಿ ನಾನು 2 ಚೈನ್ನ ಹಾಕೋತಾ ಇದ್ದೀನಿ. ನೋಡಿ ಫಸ್ಟ್ ರೌಂಡಲ್ಲಿ ನಾವು 2 ಪೆಟಲ್ಸ್ನ ಮಾತ್ರ ಹಾಕ್ಕೊಂಡಿದ್ವಿ. ಈಗ ಸೆಕೆಂಡ್ ರೌಂಡಲ್ಲಿ ನಮಗೆ 3 ಪೆಟಲ್ಸ್ ಬರುತ್ತೆ. ನೋಡಿ ಇವಾಗ ಫಸ್ಟು ಪೆಟಲಲ್ಲಿ ಫಸ್ಟ್ ರೌಂಡ್ ಕಂಪ್ಲೀಟ್ ಆಯಿತು. ಇವಾಗ ಸೆಕೆಂಡ್ ರೌಂಡ್ನ ನೋಡೋಣ. ಸೆಕೆಂಡ್ ರೌಂಡ್ ಹಾಕಬೇಕಾದ್ರೆ ನಾನು ಇಲ್ಲಿ ಫಸ್ಟು 2 ಚೈನ್ ಹಾಕ್ಕೊಂಡು ನೋಡಿ ಹೀಗೆ ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸ್ಕೊಂಡು ಇದೇ ಲೂಪಲ್ಲಿ ನಾನು 2 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಈ ರೌಂಡ್ ಫುಲ್ ನಾನು ಇನ್ಕ್ರೀಸ್ನ ಮಾಡ್ಕೋತಾ ಇದ್ದೀನಿ. ನಾನು ಫಸ್ಟ್ ರೌಂಡಲ್ಲಿ ಪೆಟಲ್ಸ್ನ ಯಾವ ರೀತಿ ಹಾಕ್ಕೊಂಡೆ ಈ ರೌಂಡಲ್ಲಿ ಪೆಟಲ್ಸ್ ಕೂಡ ಅದೇ ರೀತಿನೇ ಹಾಕೋತಾ ಇದ್ದೀನಿ. ಆದರೆ ಅದರಲ್ಲಿ 6 ಡಬಲ್ ಕ್ರೋಶೆ ಬಂದಿತ್ತು ಫಸ್ಟ್ ರೌಂಡಲ್ಲಿ, ಇದರಲ್ಲಿ 9 ಡಬಲ್ ಕ್ರೋಶೆ ಬಂದಿದೆ. ಇವಾಗ ನೋಡಿ ಸೆಕೆಂಡ್ ರೌಂಡಲ್ಲಿ ನಮಗೆ 18 ಡಬಲ್ ಕ್ರೋಶೆ ಬರುತ್ತೆ. ಫಸ್ಟ್ ರೌಂಡಲ್ಲಿ ನಾವು 9 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ವ. ಇವಾಗ ಸೆಕೆಂಡ್ ರೌಂಡಲ್ಲಿ ನಾವು 2 ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ ಟೋಟಲ್ ನಮಗೆ 18 ಡಬಲ್ ಕ್ರೋಶೆ ಬರುತ್ತೆ. ಸೊ ಇವಾಗ ನೋಡಿ ನನಗೆ ಇಲ್ಲಿ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಮಾಡಿದ್ಮೇಲೆ 18 ಡಬಲ್ ಕ್ರೋಶೆ ಬಂದಿದೆ. ಇವಾಗ ಇಲ್ಲಿ ನಾನು ನೋಡಿ 5 ಲೂಪು ನೋಡಿ ಇವಾಗ 1 2 3 4 5 ಲೂಪ್ನ ಸ್ಕಿಪ್ ಮಾಡಿ 6ನೇ ಲೂಪ್ ಒಳಭಾಗಕ್ಕೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಇವಾಗ ನಾನು ರಿವರ್ಸ್ ಸಿಂಗಲ್ ಕ್ರೋಶೆನ ಹಾಕೋತೀನಿ, ಅಂದರೆ ಉಲ್ಟಾ ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ.
ನೋಡಿ ಇವಾಗ ಇಲ್ಲಿಗೆ ನನಗೆ ರಿವರ್ಸ್ ಸಿಂಗಲ್ ಕ್ರೋಶೆ ಮುಗೀತು. ಇದಾದಮೇಲೆ ಈಗ ತಿರುಗಿಸ್ಕೊಂಡು ನೋಡಿ ಇಲ್ಲಿಂದ ನಾನು 1 2 3 4 5 ಲೂಪ್ನ ಸ್ಕಿಪ್ ಮಾಡಿ 6ನೇ ಲೂಪ್ ಇದೆಯಲ್ವಾ, 6ನೇ ಲೂಪಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಇದನ್ನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಈ ರೀತಿ ಬಂದಿದೆ. ಇದಾದಮೇಲೆ ಮತ್ತೆ ನಾನಿಲ್ಲಿ 2 ಚೈನ್ನ ಹಾಕೋತಾ ಇದ್ದೀನಿ. ಈಗ ಇದೇ ಲೂಪ್ ಒಳಗಡೆ 3 ಡಬಲ್ ಕ್ರೋಶೆನ ಹಾಕೋತೀನಿ. 1 2 3. ನೋಡಿ ಸೆಕೆಂಡ್ ರೌಂಡಲ್ಲಿ ಫಸ್ಟು ಪೆಟಲ್ ಕಂಪ್ಲೀಟ್ ಆಯಿತು. ಇವಾಗ ನಾನಿಲ್ಲಿ ಸೆಕೆಂಡು ಪೆಟಲ್ನ ಹಾಕೋತಾ ಇರೋದು. ಸೊ ಇವಾಗ ನೋಡಿ 3 ಡಬಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲಿರೋ ಲೂಪಲ್ಲಿ 3 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಇವಾಗ 6 ಡಬಲ್ ಕ್ರೋಶೆ ಆಯ್ತಲ್ವಾ. ಇದಾದಮೇಲೆ ಅದ್ರ ಪಕ್ಕದಲ್ಲಿರೋ ಲೂಪಿಗೆ ನಾನು ಮತ್ತೆ 3 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಸೆಕೆಂಡ್ ರೌಂಡಲ್ಲಿ ನಾವು ಫಸ್ಟು ಪೆಟಲ್ನ ಯಾವ ರೀತಿ ಹಾಕಿದ್ವಿ, ಇನ್ನು 2 ಪೆಟಲ್ಸ್ನೂ ಅದೇ ರೀತಿಯೇ ಹಾಕೋಬೇಕು. ನೋಡಿ ಇವಾಗ ಟೋಟಲ್ ಇಲ್ಲಿ ನನಗೆ 9 ಡಬಲ್ ಕ್ರೋಶೆ ಬಂದಿದೆ. ಈಗ ಸೆಕೆಂಡ್ ರೌಂಡ್ ನೋಡೋಣ. ನೋಡಿ 2 ಚೈನ್ ಹಾಕ್ಕೊಂಡು ಹೀಗೆ ತಿರುಗಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಇನ್ಕ್ರೀಸ್ನ ಮಾಡ್ಕೋತಾ ಇದ್ದೀನಿ. ಸೊ ಪ್ರತಿಯೊಂದು ಲೂಪ್ ಒಳಗಡೆನೂ 2 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನಮಗೆ ಟೋಟಲ್ 18 ಡಬಲ್ ಕ್ರೋಶೆ ಬರುತ್ತೆ. ನೋಡಿ ಇವಾಗ ಇಲ್ಲಿ ನನಗೆ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಇಲ್ಲಿ 18 ಡಬಲ್ ಕ್ರೋಶೆ ಬಂದಿದೆ. ಇವಾಗ ನೋಡಿ 5 ಲೂಪ್ನ ನಾವಿಲ್ಲಿ ಸ್ಕಿಪ್ ಮಾಡಿ 6ನೇ ಲೂಪಿಗೆ ನಾವಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ 1 2 3 4 5 ಲೂಪು ಸ್ಕಿಪ್ ಮಾಡಿದ್ರೆ ಇದು 6ನೇ ಲೂಪು. ಸೊ ನೋಡಿ ಈ 6ನೇ ಲೂಪಿಗೆ ನಾವು ಇದನ್ನು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ರಿವರ್ಸ್ ಎಸ್ಸಿ ಉಲ್ಟಾ ಸಿಂಗಲ್ ಕ್ರೋಶೆನ ನಾವು ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ ನಮಗೇನು 18 ಡಬಲ್ ಕ್ರೋಶೆ ಬಂದಿದೆ, ನಾವು 18 ಉಲ್ಟಾ ಸಿಂಗಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ನೋಡಿ ಇದು ಲಾಸ್ಟ್ ಲೂಪು.
ಇವಾಗ ನನಗೆ ಥರ್ಡ್ ರೌಂಡ್ ಕಂಪ್ಲೀಟ್ ಆಯಿತು ನೋಡಿ. ಇದು ಕಂಪ್ಲೀಟ್ ಆದಮೇಲೆ ನೋಡಿ 1 2 3 4 5 ಲೂಪ್ನ ಸ್ಕಿಪ್ ಮಾಡಿ 6ನೇ ಲೂಪಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಜಾಯಿನ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ. ಇವಾಗ ನೋಡಿ ಇದಾದಮೇಲೆ ನಾನಿಲ್ಲಿ 2 ಚೈನ್ ಹಾಕ್ಕೊಂಡು ಮತ್ತೆ ಇದೇ ಲೂಪ್ ಒಳಗಡೆ 3 ಡಬಲ್ ಕ್ರೋಶೆ ಹಾಕ್ಕೊಂಡು 3ನೇ ಪೆಟಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಫಸ್ಟು ಲೂಪಲ್ಲಿ 3 ಡಬಲ್ ಕ್ರೋಶೆ ಆಯಿತು. ಈಗ ಸೆಕೆಂಡು ಲೂಪಲ್ಲಿ 3 ಡಬಲ್ ಕ್ರೋಶೆನ ಹಾಕ್ಕೊಳ್ಳೋಣ. ಮತ್ತು ಈಗ ಥರ್ಡ್ ಲೂಪಲ್ಲಿ 3 ಡಬಲ್ ಕ್ರೋಶೆನ ಹಾಕ್ಕೊಳ್ಳೋಣ. ನೋಡಿ ಹೀಗೆ. ಇವಾಗ ಇಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ. ಹೀಗೆ ತಿರುಗಿಸ್ಕೊಂಡು ಸೆಕೆಂಡ್ ರೌಂಡ್ನ ಸ್ಟಾರ್ಟ್ ಮಾಡೋಣ. ನೋಡಿ ಒಂದೊಂದು ಲೂಪ್ ಒಳಗಡೆನೂ 2 ಡಬಲ್ ಕ್ರೋಶೆ. ಸೇಮ್ ಪೆಟಲ್ಸ್ ಹಾಕೋದೆಲ್ಲ ಒಂದೇ ಪ್ರೊಸೀಜರೇನೆ, ಒಂದೇ ಮೆಥಡಲ್ಲೇ ಹಾಕೋದು. ಒಂದೊಂದು ರೌಂಡಲ್ಲಿ ಪೆಟಲ್ಸು ಹೆಚ್ಚಿಸ್ತಾ ಹೋಗಬೇಕಾಗತ್ತೆ ನಾವು ಈ ಬ್ಯಾಕ್ ಫುಲ್ಲು. ನೋಡಿ ಫಸ್ಟ್ ರೌಂಡಲ್ಲಿ ನಮಗೆ 2 ಪೆಟಲ್ಸ್ ಬಂತು. ಈಗ ಸೆಕೆಂಡ್ ರೌಂಡಲ್ಲಿ 3 ಪೆಟಲ್ಸ್ ಬರ್ತಾ ಇದೆ. ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ 5 ಪೆಟಲ್ಸು. ಈ ರೀತಿ ನಾವು ಹೆಚ್ಚಿಸ್ಕೊತಾ ಹೋಗಬೇಕಾಗತ್ತೆ. ನೋಡಿ ಇವಾಗ ಸೆಕೆಂಡ್ ಲೈನ್ ಕಂಪ್ಲೀಟ್ ಆಯಿತು. ಇವಾಗ ಇಲ್ಲಿಂದ 5 ಲೂಪ್ನ ಸ್ಕಿಪ್ ಮಾಡ್ಕೊಳ್ಳೋಣ. ನೋಡಿ 1 2 3 4 5 ಇದು 6ನೇ ಲೂಪು. ನೋಡಿ 6ನೇ ಲೂಪಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇವಾಗ ರಿವರ್ಸ್ ಎಸ್ಸಿ ಉಲ್ಟಾ ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳೋಣ. ನೋಡಿ ಇವಾಗ ಇದು ಕೂಡ ಕಂಪ್ಲೀಟ್ ಆಯಿತು. ಇವಾಗ ನಾವು ಇಲ್ಲಿಂದ ಕೌಂಟ್ ಮಾಡೋಣ. ನೋಡಿ 1 2 3 4 5 ಇದು 6ನೇ ಲೂಪು. ನೋಡಿ 5 ಲೂಪು ಸ್ಕಿಪ್ ಮಾಡಿ 6ನೇ ಲೂಪಿಗೆ ನಾವಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಇದನ್ನು ಜಾಯಿನ್ ಮಾಡ್ಕೋಬೇಕು. ನೋಡಿ ಇವಾಗ 2 ರೌಂಡ್ ಕಂಪ್ಲೀಟ್ ಆಯಿತು. 2 ರೌಂಡ್ ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಬರುತ್ತೆ.
ನೋಡಿ ಇವಾಗ ಈ ರೀತಿ ಬಂದಿದೆ. ಸೆಂಟ್ರಲ್ ನೋಡ್ಬೋದು ನೀವು, ನೋಡಿ ಇದು ಮಗ್ಗು ರೀತಿ ಕಾಣ್ತಾ ಇದೆ, ರೋಸ್ ಹೂವದಲ್ಲಿ ಮಗ್ಗು ರೀತಿ ಕಾಣಿಸ್ತಾ ಇದೆ. ಇದು ಒಂದೊಂದೇ ಪೆಟಲ್ಸ್ ಹರಳ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಇನ್ನು ನಾವೇನು ಇಲ್ಲೆಲ್ಲ ಲೈನ್ಸ್ ಹಾಕ್ತೀವಿ ಇದೇ ರೀತಿ ಹರಳ್ಕೊಂಡು ಬರುತ್ತೆ. ಸೊ ಇವಾಗ ನಾನಿಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ನೋಡಿ ಇದೇ ಲೈನಿಗೆ ನಾನಿಲ್ಲಿ 3rd ರೌಂಡಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಜಾಯಿನ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ನಾನು 2 ಚೈನ್ ಹಾಕ್ಕೊಂಡು ಮತ್ತೆ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ 3ನೇ ಲೈನಲ್ಲಿ ಫಸ್ಟು ಪೆಟಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇಲ್ಲೇನು 2 ಚೈನ್ ಹಾಕ್ಕೊಂಡಿದ್ನಲ್ಲ ಅದೇ ಲೂಪಿಗೆ 3 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ 3 ಡಬಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲಿರೋ ಲೂಪಿಗೆ ಮತ್ತೆ 3 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಅದ್ರ ಪಕ್ಕದಲ್ಲಿರೋ ಲೂಪಿಗೆ 3 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಬರುತ್ತೆ. ಟೋಟಲ್ ನನಗಿಲ್ಲಿ 9 ಡಬಲ್ ಕ್ರೋಶೆ ಬಂದಿದೆ. ಇವಾಗ ಇಲ್ಲಿ 2 ಚೈನ್ನ ಹಾಕೋತಾ ಇದ್ದೀನಿ. ಮತ್ತು ಹೀಗೆ ತಿರುಗಿಸ್ಕೊಂಡು ಒಂದೊಂದು ಲೂಪ್ ಒಳಗಡೆನೂ 2 ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಪ್ರತಿಯೊಂದು ಲೂಪ್ ಒಳಗಡೆನೂ 2 ಡಬಲ್ ಕ್ರೋಶೆನ ಹಾಕೋಬೇಕು. ನೋಡಿ ಇವಾಗ 18 ಡಬಲ್ ಕ್ರೋಶೆ ಬಂದಿದೆ ಸೆಕೆಂಡ್ ಲೈನಲ್ಲಿ. ಇವಾಗ ನೋಡಿ ಇಲ್ಲಿಂದ ಕೌಂಟ್ ಮಾಡೋಣ. 1 2 3 4 5 ಲೂಪು ಬಿಟ್ಟು 6ನೇ ಲೂಪಿಗೆ ನಾನಿಲ್ಲಿ ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ನೋಡಿ ಇಲ್ಲಿಂದ ನಾನು ರಿವರ್ಸ್ ಸಿಂಗಲ್ ಕ್ರೋಶೆನ ಹಾಕೋತೀನಿ, ಅಂದರೆ ಉಲ್ಟಾ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಇದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಮತ್ತೆ ನೋಡಿ ಇಲ್ಲಿಂದ ಕೌಂಟ್ ಮಾಡೋಣ. 1 2 3 4 5 ಲೂಪ್ ಬಿಟ್ಟು 6ನೇ ಲೂಪಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಈ ಪೆಟಲ್ಲು ಇಲ್ಲಿಗೆ ಜಾಯಿಂಟ್ ಆಯಿತು.
ಈ ರೀತಿ ಬರುತ್ತೆ. ಇವಾಗ ಮತ್ತೆ ಇಲ್ಲಿ 2 ಚೈನ್ ಹಾಕ್ಕೊಂಡು 2ನೇ ಪೆಟಲ್ ಹಾಕೋದಕ್ಕೆ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ 3 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. 3 ಡಬಲ್ ಕ್ರೋಶೆ ಆದಮೇಲೆ ಅದ್ರ ಪಕ್ಕದಲ್ಲಿರೋ ಲೂಪಿಗೆ 3 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಮತ್ತು ಅದ್ರ ಪಕ್ಕದಲ್ಲಿರೋ ಲೂಪಿಗೆ ನಾನು 3 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಇವಾಗ 9 ಡಬಲ್ ಕ್ರೋಶೆ ಬಂದಿದೆ. ನೋಡಿ ಇವಾಗ ಫಸ್ಟ್ ರೌಂಡ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ರೌಂಡಿಗೆ ನಾನಿಲ್ಲಿ 2 ಚೈನ್ ಹಾಕ್ಕೊಂಡು ಸೆಕೆಂಡ್ ರೌಂಡನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ತಿರುಗಿಸ್ಕೊಂಡು ಒಂದೊಂದು ಲೂಪ್ ಒಳಗಡೆನೂ 2 ಡಬಲ್ ಕ್ರೋಶೆನ ಹಾಕ್ಕೋಬೇಕು, ಇನ್ಕ್ರೀಸ್ನ ಮಾಡ್ಕೋಬೇಕು. ನೋಡಿ ಇವಾಗ ಸೆಕೆಂಡ್ ಲೈನ್ ಕಂಪ್ಲೀಟ್ ಆಯಿತು. ನಂಗೆ ಟೋಟಲ್ 18 ಸ್ಟಿಚಸ್ ಬಂದಿದೆ. ಇವಾಗ ನಾವಿಲ್ಲಿ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ 1 2 3 4 ಲೂಪ್ನ ಸ್ಕಿಪ್ ಮಾಡಿ ನೋಡಿ ಹೀಗೆ 5ನೇ ಲೂಪಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಇದನ್ನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇವಾಗ ಇಲ್ಲಿಂದ ರಿವರ್ಸ್ ಆಗಿ ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಇವಾಗ ಇದು ಕಂಪ್ಲೀಟ್ ಆಯಿತು. ಇದು ಕಂಪ್ಲೀಟ್ ಆದಮೇಲೆ 1 2 3 4 ಲೂಪ್ನ ಬಿಟ್ಟು 5ನೇ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ಪೆಟಲ್ನ ಫಿನಿಷ್ ಮಾಡ್ಕೊಂಡಿದ್ದೀನಿ. ನೋಡಿ ಹೀಗೆ. ನೋಡಿ ಇವಾಗ ಈ 3ನೇ ರೌಂಡಲ್ಲಿ ನಾನು ಈ 2 ಪೆಟಲ್ಸ್ನ ತೋರಿಸ್ಕೊಟ್ನಲ್ಲ, ಇದೇ ರೀತಿಯೇ ಇನ್ನೂ 3 ಪೆಟಲ್ಸ್ ಬರುತ್ತೆ ಇದೇ ರೌಂಡಲ್ಲಿ. 3 ಪೆಟಲ್ಸ್ನ ಫಿನಿಷ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಲ್ಲಿ ನಾನು ಕಲರ್ನ ಚೇಂಜ್ ಮಾಡ್ಕೊತಿದ್ದೀನಿ. ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ನಾನು ಇನ್ನು 3 ಪೆಟಲ್ಸ್ನ
ಇದೇ ರೀತಿ ನಾನು ಇದೇನು ತೋರಿಸ್ದೆ ಸೇಮ್ ಇದೇ ರೀತಿನೇ ನೀವು ಇಲ್ಲಿ ಸ್ಕಿಪ್ ಮಾಡಬೇಕಾದ್ರೆ 4 ಲೂಪ್ನೇ ಸ್ಕಿಪ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿನೇ ಇನ್ನು 3 ಪೆಟಲ್ಸ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಇದು ಲಾಸ್ಟ್ ಪೆಟಲ್ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ನೋಡಿ 1 2 3 4 ಲೂಪ್ ಇಟ್ಟು 5ನೇ ಲೂಪಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಒಂದು ಚೈನ್ ಹಾಕಿಬಿಟ್ಟು ನಾನಿಲ್ಲಿ ಒಂದಿಷ್ಟುದ ಹುಲ್ಲನ್ನು ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮೇಲ್ಭಾಗ ಕೆಳ್ಕೋಬೇಕು ನೋಡಿ. ಇವಾಗ 3 ರೌಂಡಿಗೆ ನಾನು ಈ ಕಲರ್ನ ಹಾಕ್ಕೊಂಡಿದ್ದೀನಿ. 4ನೇ ರೌಂಡಿಂದ ನಾನು ಕಲರ್ನ ಚೇಂಜ್ ಮಾಡ್ತಿದ್ದೀನಿ. ಇವಾಗ ನೋಡಿ ಈ ಹುಲ್ಲನ್ ಇದೆಯಲ್ಲ ಇದನ್ನು ಹಿಂಭಾಗಕ್ಕೆ ತಗೋಬೇಕು ನೋಡಿ ಹೀಗೆ. ಇದು ಮತ್ತು ಈ ಹುಲ್ಲನ್ನು ಈ 2 ಹುಲ್ಲನ್ನು ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ನಾವು ಇಲ್ಲಿಗೆ ಎಂಡ್ ಮಾಡ್ಕೊಂಡ್ವಿ ಅಲ್ವಾ. ಇವಾಗ ನೋಡಿ ನಾನಿಲ್ಲಿ ಆನಿಯನ್ ಕಲರ್ ಹುಲ್ಲನ್ನು ತೊಗೊಂಡಿದ್ದೀನಿ. ಇವಾಗ ಇಲ್ಲಿಗೆ ನಾನೊಂದು ಸ್ಕಿಪ್ ನಾಟ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಇಲ್ಲಿ ನೋಡಿ ನಮಗೆ ಈ ನಾಟಿಗೆ ಎಂಡ್ ಆಗಿದೆ, ಇಲ್ಲಿಗೆ ಎಂಡ್ ಆಗಿದೆ ಅಲ್ವಾ. ಇದಕ್ಕೆ ಲೆವೆಲ್ ಆಗಿರೋ ನಾಟಿಗೆ ಅಂದರೆ ಇದಕ್ಕೆ ಸ್ಟ್ರೈಟ್ ಆಗಿರೋ ಲೂಪಿಗೆ ನಾವು ಇದನ್ನು ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ನಾವು ಬೇರೆ ಕಡೆ ಜಾಯಿನ್ ಮಾಡ್ಕೋಬೋದು. ಮಾಡಿಕೊಂಡ್ರೆ ನಮಗೆ ಪೆಟಲ್ಸಲ್ಲಿ ವೇರಿಯೇಷನ್ಸ್ ಬಂದ್ಬಿಡುತ್ತೆ ನೋಡಿ. ಈ ರೀತಿ ಬರೋದಿಲ್ಲ, ಪೆಟಲ್ಸು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಬರೋದಿಲ್ಲ. ಹಾಗಾಗಿ ಸೇಮ್ ಅದೇ ನೇರಕ್ಕೆ ನಾವು ಎಲ್ಲಿ ಎಂಡ್ ಮಾಡಿದ್ದೀವಿ ಅದೇ ಲೈನ್ ನೇರಕ್ಕೆ ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ನಾನು ಮತ್ತೆ ಇಲ್ಲಿ 2 ಚೈನ್ ಹಾಕ್ಕೊಂಡು 4ನೇ ರೌಂಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇದೇ ಲೂಪ್ ಒಳಗಡೆ 3 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ ನೋಡಿ. 1 2 3 ಅದಾದಮೇಲೆ ಅದ್ರ ಪಕ್ಕದಲ್ಲಿರೋ ಲೂಪಿಗೆ 3 ಡಬಲ್ ಕ್ರೋಶೆನ ಹಾಕೋಬೇಕು. 1 ಇವಾಗ ಅದ್ರ ಪಕ್ಕದಲ್ಲಿರೋ ಲೂಪಿಗೆ 3 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ 9 ಡಬಲ್ ಕ್ರೋಶೆ ಆಗಿದೆ. ಇವಾಗ 2 ಚೈನ್ ಹಾಕ್ಕೊಂಡು ಹೀಗೆ ತಿರುಗಿಸ್ಕೊಂಡು ನೋಡಿ ಅದೇ ಲೂಪ್ ಒಳಗಡೆ 2 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಒಂದೊಂದು ಲೂಪ್ ಒಳಗಡೆನೂ 2 ಡಬಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ನೋಡಿ ಇವಾಗ ನಾನು ಈ ರೌಂಡ್ ಕಂಪ್ಲೀಟ್ ಆಯಿತು. ರೌಂಡ್ ಕಂಪ್ಲೀಟ್ ಆದಮೇಲೆ 18 ಸ್ಟಿಚಸ್ ಬಂದಿದೆ ನೋಡಿ. ಇವಾಗ ಇಲ್ಲಿಂದ ನಾವು ಕೌಂಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ನಾವು ಇಲ್ಲಿಗೆ ಜಾಯಿನ್ ಮಾಡಿದ್ದೀವಲ್ವ 1 2 3 4 5 ಲೂಪ್ ಇಟ್ಟು 6ನೇ ಲೂಪಿಗೆ ನಾವು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ. ಆವಾಗ ನೋಡಿ ಈ 2 ಪೆಟಲ್ ಸೆಂಟ್ರಿಗೆ ಇದು ಬರುತ್ತೆ. ನೀವು ಬೇರೆ ಕಡೆ ಜಾಯಿನ್ ಮಾಡಿಕೊಂಡ್ರೆ ಬ್ಯಾಕ್ ಟು ಬ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದ್ರ ನೇರಕ್ಕೆ ನೀವು ಎಲ್ಲಿ ಎಂಡ್ ಆಗಿದೆ ಅದೇ ಲೈನ್ ನೇರಕ್ಕೆ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಇಲ್ಲಿ ಜಾಯಿನ್ ಮಾಡಿದ್ಮೇಲೆ ನಾನು ರಿವರ್ಸ್ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಉಲ್ಟಾ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ಕಡೆ ಸೈಡಲ್ಲಿ ಪೆಟಲ್ಸ್ನ ಎಂಡ್ ಮಾಡ್ಕೊಳ್ಳೋಣ.
ಸೊ ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನಾನು ಮತ್ತೆ ನೋಡಿ ಇಲ್ಲಿಂದ ನೋಡಿ ಇಲ್ಲಿಗೆ ಜಾಯಿಂಟ್ ಆಗಿರೋದಲ್ವ, 1 2 3 4 5 ಲೂಪ್ ಬಿಟ್ಟು 6ನೇ ಲೂಪಿಗೆ ನಾನಿಲ್ಲಿ ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ಪೆಟಲ್ನ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಇವಾಗ ಇಲ್ಲಿಂದ ಮತ್ತೆ ಸೆಕೆಂಡ್ ಪೆಟಲ್ಗೆ ಸ್ಟಾರ್ಟ್ ಮಾಡ್ಕೋಬೇಕು. 2 ಚೈನ್ ಹಾಕ್ಕೊಂಡು 3 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ, ಅದೇ ಲೂಪ್ ಒಳಗಡೆನೆ ಹಾಕ್ಕೋಬೇಕು. ನೋಡಿ ಇವಾಗ 3 ಡಬಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲಿರೋ ಲೂಪಿಗೆ 3 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಇವಾಗ ಅದ್ರ ಪಕ್ಕದಲ್ಲಿರೋ ಲೂಪಿಗೆ 3 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ 2 ಚೈನ್ ಹಾಕ್ಕೊಂಡು ಇದನ್ನು ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಒಂದೊಂದು ಲೂಪ್ ಒಳಗಡೆನೂ 2 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಇವಾಗ ಈ ಲೈನ್ ಕೂಡ ಕಂಪ್ಲೀಟ್ ಆಯಿತು. ಟೋಟಲ್ ನನಗೆ ಇಲ್ಲಿ 18 ಸ್ಟಿಚಸ್ ಬಂದಿದೆ. ಇವಾಗ ನೋಡಿ ಇಲ್ಲಿ ನಾನು ನೋಡಿ ಇಲ್ಲಿಗೆ ಜಾಯಿಂಟ್ ಆಗಿರೋದಲ್ವ, 1 2 3 4 5 ಈ 5 ಲೂಪು ಬಿಟ್ಟು 6ನೇ ಲೂಪ್ ಇದೆಯಲ್ಲ ನೋಡಿ, ಈ 6ನೇ ಲೂಪಿಗೆ ನಾನು ಹೀಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇಲ್ಲಿಗೆ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಇವಾಗ ಮತ್ತೆ ಇಲ್ಲಿ ಉಲ್ಟಾ ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ ಈ ಲೈನ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ನೋಡಿ ಈಗ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ನೋಡಿ ಇಲ್ಲಿ ಜಾಯಿಂಟ್ ಆಗಿರೋದಲ್ವಾ, 1 2 3 4 5 ಲೂಪ್ ಬಿಟ್ಟು 6ನೇ ಲೂಪಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ನೋಡಿ ನೀವು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮೊದಲೇ ಹೇಳ್ದಂಗೆ ನೋಡಿ ಇದು ಮೊಗ್ಗು ರೀತಿ ಕಾಣಿಸ್ತಾ ಇದೆ. ಬರ್ತಾ ಬರ್ತಾ ಅದು ಹರಳೋ ರೀತಿ ಬರುತ್ತೆ. ಈ ರೋಸ್ ಬ್ಯಾಗು ಬರ್ತಾ ಬರ್ತಾ ಹರಳೋ ರೀತಿ ಬರುತ್ತೆ.
ಸೊ ನಾವು ಇದೇ ರೀತಿಯೇ ಪೆಟಲ್ಸ್ನ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಾನು ಇವಾಗ 4ನೇ ಲೈನ್ನ ಯಾವ ರೀತಿ ತೋರಿಸ್ಕೊಟ್ಟೆ, 2 ಪೆಟಲ್ಸ್ ತೋರಿಸಿದ್ದೀನಲ್ಲ, ಸೇಮ್ ಇದೇ ರೀತಿಯೇ 4, 5, 6 ಮತ್ತು 7ನೇ ಲೈನ್ವರೆಗೂ ನಾವು ಇದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ಫಸ್ಟು 3 ಡಬಲ್ ಕ್ರೋಶೆ, ಆಮೇಲೆ ಪಕ್ಕದ ಲೂಪಿಗೆ 3 ಡಬಲ್ ಕ್ರೋಶೆ, ಅದ್ರ ಪಕ್ಕದ ಲೂಪಿಗೆ 3 ಡಬಲ್ ಕ್ರೋಶೆ. ಫಸ್ಟ್ ಲೈನ್ 9 ಡಬಲ್ ಕ್ರೋಶೆ ಆಗುತ್ತೆ. ಮತ್ತೆ 2 ಚೈನ್ ಹಾಕ್ಕೊಂಡು ತಿರುಗಿಸ್ಕೊಂಡು ಪ್ರತಿಯೊಂದು ಲೂಪಿಗೂ ನಾವು 2 ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ಪ್ರತಿಯೊಂದು ಲೂಪಿಗೂ 2 ಡಬಲ್ ಕ್ರೋಶೆ ಹಾಕೊಂಡಾಗ ನಮಗೆ 18 ಡಬಲ್ ಕ್ರೋಶೆ ಬರುತ್ತೆ ಸೆಕೆಂಡ್ ರೌಂಡಲ್ಲಿ. ಮತ್ತೆ ನೋಡಿ 5 ಲೂಪ್ನ ಸ್ಕಿಪ್ ಮಾಡಿ 6ನೇ ಲೂಪಿಗೆ ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಉಲ್ಟಾ ಸಿಂಗಲ್ ಕ್ರೋಶೆನ ಹಾಕ್ಕೊಂಬಂದು ಈ ಕಡೆಯಿಂದ 5 ಲೂಪ್ನ ಸ್ಕಿಪ್ ಮಾಡಿ 6ನೇ ಲೂಪಿಗೆ ನಾವು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೇಮ್ ಇದೇ ರೀತಿನೇ ಈ ರೌಂಡ್ ಫುಲ್ ಹಾಕ್ಕೋಬೇಕು. ಇವಾಗ ಈ ರೌಂಡ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾವಿಲ್ಲಿ ಫಸ್ಟು ಮತ್ತು ಸೆಕೆಂಡ್ ರೌಂಡಿಗೆ ಯಾವ ರೀತಿ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ. ಫಸ್ಟು ಮತ್ತು ಸೆಕೆಂಡ್ ಲೈನಿಗೆ ನಾವು ಯಾವ ರೀತಿ ಇಲ್ಲಿ 2 ಚೈನ್ ಹಾಕ್ಕೊಂಡು ಜಾಯಿನ್ ಮಾಡಿದ್ವಿ, ನೀವು ಇವಾಗ 4ನೇ ಲೈನ್ ಆದಮೇಲೆ 2 ಚೈನ್ ಹಾಕ್ಕೊಂಡು ಇದೇ ಲೈನ್ ನೇರಕ್ಕೆ ನೀವು ಇಲ್ಲಿ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇದೇ ಲೈನ್ ನೇರಕ್ಕೆ ಜಾಯಿನ್ ಮಾಡಿಕೊಂಡು ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿಕೊಂಡು 5ನೇ ರೌಂಡ್ ಹಾಕ್ಕೊಂಡು 5ನೇ ರೌಂಡ್ ಎಲ್ಲಿಗೆ ಎಂಡ್ ಆಗುತ್ತೆ ಅದೇ ಲೈನ್ ನೇರಕ್ಕೆ ನೀವು 6ನೇ ರೌಂಡಿಗೆ 2 ಚೈನ್ ಹಾಕ್ಕೊಂಡು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೇಮ್ ಇದೇ ರೀತಿನೇ ಹಾಕೋಬೇಕು. ನೋಡಿ ನಾನು 4ನೇ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ 4ನೇ ರೌಂಡ್ನ ಫಿನಿಷ್ ಮಾಡ್ಕೊಂಡಿದ್ದೀನಿ. ಇದು ಫಿನಿಷ್ ಮಾಡಬೇಕಾದ್ರೆ ನೋಡಿ 1, 2, 3, 4, 5 6ನೇ ಲೂಪಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಎಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ 4 ರೌಂಡ್ ಆದಮೇಲೆ ಈ ರೀತಿ ಬರುತ್ತೆ. ಇವಾಗ ಮತ್ತೆ ನೋಡಿ ಇಲ್ಲಿ 2 ಚೈನ್ ಹಾಕ್ಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ನೋಡಿ ಇದೇ ನೇರಕ್ಕೆ ಇಲ್ಲಿ ನಾವು ಎಂಡ್ ಮಾಡ್ಕೊಂಡಿದ್ದೀನಲ್ಲ ಇದೇ ಲೈನ್ ನೇರಕ್ಕೆ ನಾನಿಲ್ಲಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತು ಇಲ್ಲಿ 2 ಚೈನ್ ಹಾಕ್ಕೊಂಡು ನಾನು ಮತ್ತೆ ಇಲ್ಲಿ ಲೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೇಮ್ ಇವಾಗ ನಾನು 4ನೇ ರೌಂಡಲ್ಲಿ ಯಾವ ರೀತಿ ತೋರಿಸ್ಕೊಟ್ಟೆ 5, 6 ಮತ್ತು 7ನೇ ರೌಂಡು ಸೇಮ್ ಅದೇ ರೀತಿನೇ ಹಾಕ್ಕೋಬೇಕಾಗತ್ತೆ. ಸೊ 4ನೇ ರೌಂಡಲ್ಲಿ ನಾನು ಯಾವ ರೀತಿ ತೋರಿಸ್ಕೊಟ್ಟೆ ಅದೇ ರೀತಿ 5 ಮತ್ತು 6 ಮತ್ತು 7ನೇ ರೌಂಡ್ ಈ 3 ರೌಂಡು ಇದೇ ರೀತಿನೇ ಹಾಕ್ಕೋಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೊದಲನೇ ರೌಂಡಲ್ಲಿ ನಾನು 2 ಪೆಟಲ್ಸ್ನ ಹಾಕ್ಕೊಂಡಿದ್ದೀನಿ, 2ನೇ ರೌಂಡಲ್ಲಿ ನಾನು 3 ಪೆಟಲ್ಸ್ನ ಹಾಕ್ಕೊಂಡಿದ್ದೀನಿ, 3ನೇ ರೌಂಡಲ್ಲಿ ನಾನು 5 ಪೆಟಲ್ಸ್ನ ಹಾಕ್ಕೊಂಡಿದ್ದೀನಿ, 4ನೇ ರೌಂಡಲ್ಲಿ 6 ಪೆಟಲ್ಸ್ನ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ನಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇವಾಗ 5ನೇ ರೌಂಡಲ್ಲಿ ನಮಗೆ 7 ಪೆಟಲ್ಸ್ ಬರುತ್ತೆ. ಸೇಮ್ ಇದೆ 4ನೇ ರೌಂಡ್ ಯಾವ ರೀತಿ ಹಾಕ್ಕೊಂಡ್ವಿ, ಎಷ್ಟು ಲೂಪ್ನ ಸ್ಕಿಪ್ ಮಾಡಿದ್ವಿ ಸೇಮ್ ಅದೇ ರೀತಿನೇ ಹಾಕ್ಕೋಬೇಕು. 5ನೇ ರೌಂಡಲ್ಲಿ ನನಗೆ 7 ಪೆಟಲ್ಸ್ ಬರುತ್ತೆ, 6ನೇ ರೌಂಡಲ್ಲಿ 9 ಪೆಟಲ್ಸ್ ಬರುತ್ತೆ ಮತ್ತು 7ನೇ ರೌಂಡಲ್ಲಿ 10 ಪೆಟಲ್ಸ್ ಬರುತ್ತೆ. ನೋಡಿ ಟೋಟಲ್ ಆಗಿ ಆ ರೀತಿ ಬರುತ್ತೆ. ಇದು ಲಾಸ್ಟ್ ಲೈನು, ಈ ಲೈನಲ್ಲಿ ನಾವೇನು ಹಾಕೋ ಹಾಗಿರೋದಿಲ್ಲ. ಸೊ 5ನೇ ರೌಂಡಲ್ಲಿ 7 ಪೆಟಲ್ಸು, 6ನೇ ರೌಂಡಲ್ಲಿ 9 ಪೆಟಲ್ಸು, 7ನೇ ರೌಂಡಲ್ಲಿ 10 ಪೆಟಲ್ಸು. ಈ 3 ರೌಂಡಲ್ಲಿ ಟೋಟಲ್ ನಮಗೆ ಲಾಸ್ಟ್ ರೌಂಡಲ್ಲಿ 10 ಪೆಟಲ್ಸ್ ಆಗಿ ಬಂದು ಸ್ಟಾಪ್ ಆಗುತ್ತೆ. ಇವಾಗ ನಾನು 5, 6 ಮತ್ತು 7ನೇ ರೌಂಡ್ನ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ ಇವಾಗ ನಾನಿಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು 7ನೇ ರೌಂಡಲ್ಲಿ ಲಾಸ್ಟ್ ಪೆಟಲ್ಸು. ನೋಡಿ ಇಲ್ಲಿಂದ ನಾನು ಕೌಂಟ್ ಹಾಕೋತೀನಿ, 1, 2, 3, 4, ಇದು 5, ಇಲ್ಲಿಗೆ 6ನೇದು ಬರುತ್ತೆ. ಸೊ 5 ಲೂಪ್ನ ಬಿಟ್ಟು 6ನೇ ಲೂಪಿಗೆ ನಾನಿಲ್ಲಿ ಇದನ್ನು ಜಾಯಿನ್ ಮಾಡಿಕೊಂಡು ನೋಡಿ ಒಂದು ಚೈನ್ ಹಾಕ್ಕೊಂಡು ಒಂದಿಷ್ಟುದ ಹುಲ್ಲನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಇದನ್ನು ಮೇಲ್ಭಾಗ ಕೇಳ್ಕೋಬೇಕು. ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಫಸ್ಟ್ ರೌಂಡಲ್ಲಿ 2 ಪೆಟಲ್ಸ್ನ ಮಾತ್ರ ಹಾಕ್ಕೊಂಡಿದ್ದೆ, ಅದು ನಮಗೆ ಮಗ್ಗ ರೀತಿ ಬಂದಿದೆ. ಸೆಕೆಂಡ್ ರೌಂಡಲ್ಲಿ 3 ಪೆಟಲ್ಸ್ನ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ನಮಗೆ ಹರಡ್ತಾ ಬರುತ್ತೆ. ಸೆಕೆಂಡ್ ರೌಂಡಲ್ಲಿ 3 ಪೆಟಲ್ಸ್ ಬಂದಿದೆ, 3ನೇ ರೌಂಡಲ್ಲಿ 5 ಪೆಟಲ್ಸ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ. 4ನೇ ರೌಂಡಲ್ಲಿ ನೋಡಿ 1, 2, 3, 4, 5, 6 ಪೆಟಲ್ಸ್ ಬಂದಿದೆ. 5ನೇ ರೌಂಡಲ್ಲಿ 1, 2, 3, 4, 5, 6, 7 ಪೆಟಲ್ಸ್ ಬಂದಿದೆ. 6ನೇ ರೌಂಡಲ್ಲಿ 1, 2, 3, 4, 5, 6, 7, 8, 9 ಪೆಟಲ್ಸ್ ಬಂದಿದೆ. 7ನೇ ರೌಂಡಲ್ಲಿ 1, 2, 3, 4, 5, 6, 7, 8, 9, 10 ಪೆಟಲ್ಸ್ ಬಂದಿದೆ. ನೋಡಿ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಎಷ್ಟೆಷ್ಟು ಪೆಟಲ್ಸ್ ಬರಬೇಕು ರೌಂಡಲ್ಲಿ ಅಂತ ಹೇಳಿದ್ದೆ, ನನಗೆ ಅಷ್ಟೇ ಪೆಟಲ್ಸ್ ಬಂದಿದೆ. ನಾನು ಹೇಳಿದ ರೀತಿಯೇ ನೀವು ಹಾಕ್ಕೊಂಡ್ರೆ ಅಷ್ಟೇ ಪೆಟಲ್ಸ್ ಬರುತ್ತೆ. ನೋಡಿ ಪೆಟಲ್ಸ್ ಎಲ್ಲ ಹಾಕ್ಕೊಂಡು ಫಿನಿಷ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ನೋಡಿ ಮಗ್ಗಾಗಿರೋದು ಹರಡ್ತಾ ಇರೋ ರೀತಿ ಕಾಣಿಸುತ್ತೆ ನಮಗೆ. ಸೊ ಇವಾಗ ಇದು ಫಿನಿಶ್ ಆಗಿದೆ.
ಈ ಉಲ್ಲನ್ ಇದೆಯಲ್ಲ, ಈ ಉಲ್ಲನ್ನ ಒಳಭಾಗಕ್ಕೆ ನಾವು ತೂರಿಸ್ಕೊಂಬಿಡೋಣ. ನೋಡಿ ಈ ರೀತಿ ತೋರಿಸ್ಕೊಂಬಿಟ್ಟು ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಇದು ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೋಡಿ ಹಿಂಭಾಗ ಇಲ್ಲಿದೆಯಲ್ಲ, ಈ ಹುಲ್ಲನ್ನು ಅಷ್ಟೇ ಒಳಭಾಗಕ್ಕೆ ತೋರಿಸ್ಕೊಳ್ಳೋಣ. ಇವಾಗ ನಾನು ಇದನ್ನು ತೋರಿಸ್ಕೊಂಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ಹಿಂದೆಗಡೆ ಕೂಡ ನಾನು ಹುಲ್ಲನ್ನು ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದು ಫ್ರಂಟ್ ಪೀಸ್ ರೆಡಿಯಾಗಿದೆ ಪೆಟಲ್ಸ್ದು. ನೋಡಿ ಬ್ಯಾಕ್ ಪೀಸ್ ಕೂಡ ನಮಗೆ ರೆಡಿ ಇದೆ. ಇವಾಗ ಈ ಪೀಸು ಮತ್ತು ಈ ಪೀಸ್ನ ನಾವಿಲ್ಲಿ ಜಾಯಿನ್ ಮಾಡಬೇಕು. ಇವೆರಡು ಜಾಯಿನ್ ಮಾಡಬೇಕಂದ್ರೆ ನಾವು ಸೆಂಟರಿಗೆ ಸಪ್ರೇಟಾಗಿ ಹಾಕ್ಕೋಬೇಕಾಗತ್ತೆ. ನೋಡಿ ನೀವು ಬೇಕಾದ್ರೆ ಹೀಗೆ ಜಾಯಿನ್ ಮಾಡ್ಕೋಬೋದು. ಈಗ ಜಾಯಿನ್ ಮಾಡೋದಕ್ಕಿಂತ ಸೆಂಟರಿಗೆ ಸ್ವಲ್ಪ ಎಕ್ಸ್ಟ್ರಾ ಲೈನ್ಸ್ನ ಹಾಕ್ಕೊಂಡು ನಾವು ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಪಾರ್ಟ್ನ ಜಾಯಿನ್ ಮಾಡ್ಕೊಳ್ಳೋಣ. ಇದಕ್ಕೆ ಸೆಂಟರ್ ಪಾರ್ಟ್ನ ಜಾಯಿನ್ ಮಾಡ್ಕೋಬೇಕಾದ್ರೆ ನೋಡಿ ನಾನಿಲ್ಲಿ ರುದ್ರಾಕ್ಷಿ ಕಲರ್ ಹುಲ್ಲನ್ನು ತೊಗೊಂಡಿದ್ದೀನಿ. ತೊಗೊಂಡು ಒಂದು ಸ್ಕಿಪ್ ನಾಟ್ನ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿ ನಾವು ಬೇಸ್ ಹಾಕ್ಕೊಂಡಿದ್ವಲ್ಲ, ಆ ಬೇಸಲ್ಲಿ ಎಲ್ಲಾದರೂ ಒಂದು ಕಡೆ ನೀವು ಇದನ್ನು ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಜಾಯಿನ್ ಮಾಡಿಕೊಂಡು ಇಲ್ಲಿಂದ ನಾವು ಫ್ರಂಟ್ ಲೂಪಲ್ಲ ಎರಡೂ ಲೂಪ್ನ ತೊಗೊಂಡು ನಾನು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಇಲ್ಲಿಗೆ ಒಂದು ಮಾರ್ಕರ್ನ ಹಾಕ್ಕೊಳ್ಳೋಣ. ಇದು ರೌಂಡ್ ಎಂಡ್ ಅಂತ ಕಲರ್ ಚೇಂಜ್ ಆಗಿರೋದ್ರಿಂದ ಗೊತ್ತಾಗುತ್ತೆ. ನಾವು ಸೆಕೆಂಡ್ ರೌಂಡಿಗೆ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ ಇವಾಗ ಇಲ್ಲಿಂದ ನಾನು ರೌಂಡ್ ಫುಲ್ಲು ಒಂದೊಂದು ಲೂಪ್ ಒಳಗಡೆನೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಬರ್ತೀನಿ. ನೋಡಿ ಈ ರೀತಿ ಇದೇ ರೀತಿ ರೌಂಡ್ ಫುಲ್ಲು, ಈ ರೌಂಡ್ ಏನಿದೆ ನಮಗೆ ಬೇಸಲ್ಲಿ ತೊಗೊಂಡಿದ್ವಲ್ಲ ಆ ರೌಂಡ್ ಪೂರ್ತಿಯಾಗಿ ನೋಡಿ ಇಲ್ಲಿವರೆಗೂ ನಾನು ಹಾಕ್ಕೊಂಡು ತೋರಿಸ್ತೀನಿ. ನೋಡಿ ಒಂದು ರೌಂಡ್ ಫುಲ್ಲು ನಾನು ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ರೌಂಡ್ ಎಂಡ್ ಮಾಡೋಣ. ನೋಡಿ ಮಾರ್ಕರ್ನ ರಿಮೂವ್ ಮಾಡಿಕೊಂಡು ಈ ರೌಂಡ್ನ ನಾನು ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಮತ್ತೆ ನಾನು ಇಲ್ಲಿಗೆ ಮಾರ್ಕರ್ ಹಾಕ್ಕೊಂಡು ಇವಾಗ ನಾವು ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ವಲ್ವಾ, ನೋಡಿ ಅದೇ ರೀತಿ ನಾವು ಪ್ರತಿಯೊಂದು ಲೂಪ್ ಒಳಗಡೆನೂ ಸಿಂಗಲ್ ಕ್ರೋಶೆನೇ ಹಾಕ್ಕೋಬೇಕಾಗತ್ತೆ. ಇನ್ನು 3 ರೌಂಡು ನಾವು ಇದೇ ರೀತಿನೇ ಹಾಕ್ಕೋಬೇಕಾಗತ್ತೆ. ಸೊ ನಾನು ಇದೇ ರೀತಿ ಇನ್ನೂ 2 ರೌಂಡ್ ಹಾಕಿಬಿಟ್ಟು 3ನೇ ರೌಂಡಿಗೆ ನಾವು ಜಿಪ್ನ ಜಾಯಿನ್ ಮಾಡ್ತೀವಿ. ಜಿಪ್ನ ಜಾಯಿನ್ ಮಾಡಬೇಕಾದ್ರೆ ತೋರಿಸ್ತೀನಿ. ಇವಾಗ ಇನ್ನೂ 2 ರೌಂಡ್ ಇದೇ ರೀತಿ ಹಾಕ್ಕೊಂಡು ಟೋಟಲ್ 3 ರೌಂಡ್ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನನಗೆ 3 ರೌಂಡ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡ್ರೆ ನನಗೆ ಕಂಪ್ಲೀಟಾಗಿ 3 ರೌಂಡು ಕಂಪ್ಲೀಟ್ ಆಗಿದೆ. ನೋಡಿ 1 2 3 ರೌಂಡ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಈ ರೀತಿ ಬಂದಿದೆ. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ನಾನು ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡಿದ್ದೀನಲ್ವ, ಇಲ್ಲಿಗೆ ನಾನು ಒಂದು ಮಾರ್ಕರ್ನ ಹಾಕೋತಾ ಇದ್ದೀನಿ. ಈಗ ಇಲ್ಲಿಂದ ನಾನು 2 ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ 2 ಸಿಂಗಲ್ ಕ್ರೋಶೆ ಒಂದೊಂದು ಲೂಪ್ ಒಳಗಡೆನೂ ಹಾಕ್ಕೊಂಡು ಈಗ ಇಲ್ಲಿಂದ ನಾನು ಜಿಪ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಜಿಪ್ಪಿಗೆ ನಾನು ಆಲ್ರೆಡಿ ಉಲ್ಲನ್ನು ತೊಗೊಂಡು ಸಿಂಗಲ್ ಕ್ರೋಶೆ ಹಾಕಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಹಾಕಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡೋದಂತ ನೋಡೋಣ. ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ವಾ,
ನೋಡಿ ಇಲ್ಲಿರೋ ಸಿಂಗಲ್ ಕ್ರೋಶೆ ಲೂಪಿಗೆ ತಗೊಂಡು ಮತ್ತು ಇಲ್ಲಿರೋ ಸಿಂಗಲ್ ಕ್ರೋಶೆ ಲೂಪಿಗೆ ನಾವು ನೋಡಿ ಹೀಗೆ ತಗೊಂಡು ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಲೂಪು ಮತ್ತು ಈ ಲೂಪ್. ನೋಡಿ ಈ ರೀತಿ ಈ ಕಡೆದು ಒಂದು ಲೂಪು ಈ ಕಡೆದು ಒಂದು ಲೂಪು ತೊಗೋಬೇಕಾಗತ್ತೆ. ತಗೊಂಡು ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದೇ ರೀತಿ ನಾವು ಈ ಜಿಪ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಇವಾಗ ಇಲ್ಲಿ ನಮಗೆ ಜಿಪ್ಪು ಜಾಯಿಂಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ನೋಡಿ ಇದೇ ರೀತಿ ಈ ಜಿಪ್ ಎಂಡ್ ಆಗೋವರೆಗೂ ನಾನಿಲ್ಲಿ ಜಾಯಿನ್ ಮಾಡ್ಕೋತೀನಿ. ಜಾಯಿನ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ ಇವಾಗ ನಾನಿಲ್ಲಿ ಜಿಪ್ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗೆ ಬಂದಿದೆ. ಇವಾಗ ಇಲ್ಲಿಂದ ನಾನು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಹೋಗ್ತೀನಿ. ನೋಡಿ ಹೇಗೆ ಇಲ್ಲಿಂದ ಪೂರ್ತಿ ನಾನು ಇಲ್ಲಿ ಮಾರ್ಕರ್ ಏನು ಹಾಕ್ಕೊಂಡಿದ್ದೀನಿ ಇಲ್ಲಿವರೆಗೂ ಸಿಂಗಲ್ ಕ್ರೋಶೆ ಹಾಕೋತೀನಿ. ಈಗ ಒಂದು ರೌಂಡ್ ಫುಲ್ ಕಂಪ್ಲೀಟ್ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ನ ಯಾವ ರೀತಿ ಹಾಕೋದಂತ ತೋರಿಸ್ಕೊಡ್ತೀನಿ. ನೋಡಿ ಇವಾಗ ನಾನು ಒಂದು ರೌಂಡ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಮಾರ್ಕರ್ನ ತೆಗೆದುಬಿಟ್ಟು ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿಗೆ ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಮತ್ತೆ ನಾನು ಇಲ್ಲಿಗೆ ಮಾರ್ಕರ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೋಡಿ ನಾನಿಲ್ಲಿ 2 ಲೂಪಲ್ಲೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಹೇಗೆ ಇವಾಗ ಇಲ್ಲಿಂದ ನಾವು ನೋಡಿ ಈ ಕಡೆ ಸೈಡಲ್ಲಿ ಉಲ್ಲನ್ನು ಜಾಯಿನ್ ಮಾಡ್ಕೊಂಡಿದ್ದೀವಲ್ವಾ ಜಿಪ್ಪಿಗೆ, ಅಲ್ಲಿಗೆ ನಾವು ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನೆಕ್ಸ್ಟು ಲೂಪಿಂದ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಹೋಗಬೇಕು. ನೋಡಿ ಈ ರೀತಿ ನಾವು ಜಿಪ್ನ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ನೋಡಿ ಹೀಗೆ ನಾವು ಸಿಂಗಲ್ ಕ್ರೋಶೆನ ಹಾಕ್ಕೊಂಬರ್ಬೇಕಾಗತ್ತೆ. ಒಂದೊಂದು ಲೂಪಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆ. ಸೊ ನಾನಿಲ್ಲಿ ತೊಗೊಂಡಿರೋದು ಇನ್ವಿಸಿಬಲ್ ಜಿಪ್, ಅಂದರೆ ಕಾಣಿಸೋದಿಲ್ಲ ಆ ರೀತಿ. ನೋಡಿ ಜಿಪ್ ಇದು ಕಾಣಿಸೋದಿಲ್ಲ, ಇದು ಒಳಭಾಗಕ್ಕೆ ಬರುತ್ತೆ, ಆ ರೀತಿ ತೊಗೊಂಡಿದ್ದೀನಿ. ಸೊ ಇನ್ ಕೇಸ್ ನಿಮಗೆ ಸೇಮ್ ಕಲರ್ ಸಿಕ್ಕಿಲ್ಲ ಜಿಪ್ ಅಂದರೆ ನೀವು ಬ್ಲ್ಯಾಕ್ ಕಲರ್ ಕೂಡ ಯೂಸ್ ಮಾಡ್ಬೋದು. ನೋಡಿ ಹೀಗೆ ನಾವು ಜಿಪ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಇಲ್ಲಿಗೆ ನಮಗೆ ಜಿಪ್ ಕ್ಲೋಸ್ ಆಯ್ತಲ್ವಾ, ಇಲ್ಲಿಂದ ನೋಡಿ ಮತ್ತೆ ಇಲ್ಲಿಗೆ ಸಿಂಗಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ನೋಡಿ ಹೀಗೆ
ಈಗ ನೋಡಿ ನಮಗೆ ಜಿಪ್ಪು ಈ ರೀತಿ ಬಂದಿದೆ. ಈಗ ನೋಡಿ ಇಲ್ಲಿ ಹೀಗೆ ಒಳಭಾಗಕ್ಕೆ, ಇದು ಹೊರಭಾಗಕ್ಕೆ ಬರುತ್ತೆ. ಇದು ಹೊರಭಾಗಕ್ಕೆ ಬರಬಾರ್ದು ಅಂತಂದಾಗ ನಾವು ಇದನ್ನು ಸೂಜಿ ದಾರ ತೊಗೊಂಡು ಒಳಗಡೆ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಲಾಸ್ಟಲ್ಲಿ. ಇವಾಗ ನೋಡಿ ಇಲ್ಲಿವರೆಗೂ ನಾನು ಹಾಕಿ ತೋರಿಸಿದ್ದೀನಲ್ವ, ಇಲ್ಲಿಂದ ಈ ರೌಂಡ್ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿವರೆಗೂ ಹಾಕ್ಕೊಂಡು ಮತ್ತೆ ಇಲ್ಲಿಂದ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಈ ರೌಂಡ್ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ ಸ್ಲಿಪ್ ಸ್ಟಿಚ್ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಮತ್ತೆ ನಾನು ಸಿಂಗಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ ಪ್ರತಿಯೊಂದು ಲೂಪ್ ಒಳಗಡೆನೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಇನ್ನೂ 3 ರೌಂಡ್ನ ನಾನು ಹಾಕ್ಕೋತಾ ಇದ್ದೀನಿ. ನೋಡಿ ಇವಾಗ ನಾನು ಯಾವ ರೀತಿ ತೋರಿಸ್ದೆ ನೋಡಿ, ಸ್ಟಾರ್ಟಿಂಗಲ್ಲಿ ನಾವು ಹಾಕ್ಕೊಂಡ್ವಲ್ಲ ಅದೇ ರೀತಿನೇ ಅದೇ ಸೈಡ್ ಕೂಡ 3 ಲೈನ್ ಹಾಕ್ಕೊಂಡು ಆಮೇಲೆ ಇದಕ್ಕೆ ಬ್ಯಾಕ್ ಸೈಡು ನಾವು ಜಾಯಿನ್ ಮಾಡ್ಕೊಳ್ಳೋಣ. ಇವಾಗ ಇನ್ನೂ 3 ಲೈನ್ ಹಾಕಿಬಿಟ್ಟು ನಾನು ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ 3 ಲೈನ್ ಹಾಕ್ಕೊಂಡು ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಇವಾಗ ನಾನಿಲ್ಲಿ 2 ಲೈನ್ ಮಾತ್ರ ಹಾಕ್ಕೊಂಡಿದ್ದೀನಿ. 3ನೇ ಲೈನಿಗೆ ನಾವು ಇನ್ನೊಂದು ಪೀಸ್ನ ಜಾಯಿನ್ ಮಾಡಬೇಕಾಗತ್ತೆ. ಇವಾಗ ಇನ್ನೊಂದು ಪೀಸ್ನ ಯಾವ ರೀತಿ ಜಾಯಿನ್ ಮಾಡೋದಂತ ನೋಡೋಣ. ಇವಾಗ ಇದು ನೋಡಿ, ಇದು ನಮಗೆ ಬ್ಯಾಕ್ ಸೈಡ್ ಪೀಸ್ ಅಲ್ವಾ. ನೋಡಿ ಇದು ಮೇಲ್ಭಾಗದಲ್ಲಿ ಬರಬೇಕು, ಇದು ಒಳಭಾಗಕ್ಕೆ ಹೋಗಬೇಕು. ಇದು ಉಲ್ಟಾ, ಇದು ಸೀದಾ. ಇದು ಮೇಲ್ಭಾಗಕ್ಕೆ ಬರಬೇಕು, ಇದು ಒಳಭಾಗಕ್ಕೆ ಹೋಗಬೇಕು. ಇವಾಗ ನಾವು ಎಲ್ಲಿ ಬೇಕಾದರೂ ಇದನ್ನು ಜಾಯಿನ್ ಮಾಡ್ಕೋಬೋದು. ಇವಾಗ ನೋಡಿ ಇಲ್ಲಿಗೆ ನಾನು ಇದನ್ನು ಜಾಯಿನ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿ ನಾನು ಫಸ್ಟ್ ಒಂದು ಲೂಪಿಗೆ ಕ್ರೋಶಾ ತೊಗೊಂಡು ಈ ಕಡೆ ಸೈಡಲ್ಲಿ ನೋಡಿ ಈ ಪೀಸಲ್ಲಿರೋ ಒಂದು ಲೂಪಿಗೆ ಎಲ್ಲಾದರೂ ಜಾಯಿನ್ ಮಾಡ್ಕೋಬೋದು. ನೋಡಿ ಈ ರೀತಿ ಕ್ರೋಶನ ತೊಗೊಂಡು ನಾನಿಲ್ಲಿ ಸ್ಲಿಪ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ, ಸಿಂಗಲ್ ಕ್ರೋಶೆ ಹಾಕೋತಾ ಇಲ್ಲ. ಒಂದೊಂದು ಲೂಪು ನೋಡಿ ಈ ಕಡೆ ಫಸ್ಟ್ ಪೀಸಲ್ಲಿ ಒಂದು ಲೂಪು, ಸೆಕೆಂಡ್ ಪೀಸಲ್ಲಿ ಒಂದು ಲೂಪ್ನ ಜಾಯಿನ್ ಮಾಡಿಕೊಂಡು ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ನೋಡಿ ಈ ರೌಂಡ್ ಪೂರ್ತಿಯಾಗಿ ನಾವು ಇದೇ ರೀತಿಯೇ ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಪಕ್ಕ ಇರೋ ಲೂಪ್ನೇ ತೊಗೋಬೇಕು, ಲೂಪ್ನ ಬಿಟ್ಟು ತೊಗೋಬಾರ್ದು. ಅವಾಗ ಒಂದು ಸೈಡು ಜಾಸ್ತಿ ಒಂದು ಸೈಡ್ ಕಮ್ಮಿ ಬಂದುಬಿಡತ್ತೆ. ಸೊ ಪಕ್ಕ ಇರೋ ಲೂಪ್ನ ನೋಡಿ ನೀವು ಸ್ಲಿಪ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ, ಇವಾಗ ನೋಡಿ ಇದು ಈ ರೀತಿ ಬರುತ್ತೆ. ಸೊ ಇವಾಗ ಈ ರೌಂಡ್ ಫುಲ್ಲು ನಾನು ಇಲ್ಲಿವರೆಗೂ ಇದೇ ರೀತಿ ಹಾಕ್ಕೊಂಡು ಜಾಯಿನ್ ಮಾಡ್ಕೋತೀನಿ. ಈ ರೌಂಡ್ ಫುಲ್ ಹಾಕ್ಕೊಂಡು ಇಲ್ಲಿವರೆಗೂ ಹಾಕ್ಕೊಂಡು ತೋರಿಸ್ತೀನಿ. ನೋಡಿ ಇವಾಗ ನೋಡಿ ನಾನು ಇದನ್ನು ಫುಲ್ಲು ಕಂಪ್ಲೀಟಾಗಿ ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿವರೆಗೂ ಫಿನಿಶ್ ಆಗಿದೆ. ಈಗ ಒಂದು ಚೈನ್ನ ಹಾಕ್ಕೊಂಡು ನಾನೊಂದಿಷ್ಟು ಉದ್ದ ಹುಲ್ಲನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಅದನ್ನು ಮೇಲ್ಭಾಗಕ್ಕೆ ಇಳ್ಕೋಬೇಕು. ನೋಡಿ ಈ ಹುಲ್ಲನ್ನು ಇದು ಒಳಭಾಗಕ್ಕೆ ಸೂಜಿ ತೊಗೊಂಡು ಏರಿಸ್ಕೊಂಡು ಇದು ಒಳಭಾಗಕ್ಕೆ ತೋರಿಸ್ಕೋಬೇಕು. ಇವಾಗ ಇದನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ಸೊ ಇವಾಗ ನೋಡಿ ಇದು ಫುಲ್ಲಾಗಿ ಕಂಪ್ಲೀಟ್ ಆಗಿದೆ, ಪೂರ್ತಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಜಿಪ್ನ ಓಪನ್ ಮಾಡಿಬಿಟ್ಟು ನೋಡಿ ಈ ರೀತಿ ಬರುತ್ತೆ. ನೋಡಿ ಹೀಗೆ ಬರುತ್ತೆ ಬ್ಯಾಗ್ ಇದು. ನೋಡಿ ಒಂದು ಸೈಡು ರೋಸ್ ಡಿಸೈನ್ ಬರುತ್ತೆ, ಒಂದು ಸೈಡು ಪ್ಲೈನ್ ಬರುತ್ತೆ. ಇದು ನೋಡಿ ಈ ಡಿಸೈನ್ ಬಂದು ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮುಂಚೆ ನಾನು ಇನ್ನೊಂದು ವಿಡಿಯೋನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಎರಡೂ ಸೈಡು ರೋಸ್ ಪೆಟಲ್ಸ್ನ ಹಾಕ್ಕೊಂಡು ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಇದಕ್ಕೆ ಮುಂಚೆ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಇದು ಇನ್ನೊಂದು ಪ್ಯಾಟ್ರನ್, ಇದು ರೋಸ್ ಬ್ಯಾಗಲ್ಲೇ 3D ರೋಸ್ ಬ್ಯಾಗಲ್ಲೇ ಇದು ಇನ್ನೊಂದು ಪ್ಯಾಟ್ರನ್ನು. ಇವಾಗ ಇದಕ್ಕೆ ನಾವು ಸ್ಲಿಂಗ್ನ ಹಾಕ್ಕೋಬೇಕು. ಸ್ಲಿಂಗ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ಇವಾಗ ಡಿಸೈನ್ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಫಸ್ಟು ನಾನಿಲ್ಲಿ ಒಂದು ಸ್ಕಿಪ್ ನಾಟ್ನ ಹಾಕೋತಾ ಇದ್ದೀನಿ. ನೋಡಿ ಒಂದು ಸ್ಕಿಪ್ ನಾಟ್ ಹಾಕ್ಕೊಂಡು ಇಲ್ಲಿ ನಾನು 3 ಚೈನ್ನ ಹಾಕೋತಾ ಇದ್ದೀನಿ. ನೋಡಿ 3 ಚೈನ್ ಆದಮೇಲೆ ನೋಡಿ 2ನೇ ಚೈನಿಂದ ಕ್ರೋಶಾನ ಹಾಕಿ ಹುಲ್ಲನ್ನು ಎಳ್ಕೋಬೇಕು. ಮತ್ತು 3ನೇ ಚೈನ್ ಇದೆಯಲ್ಲ, 3ನೇ ಚೈನಿಂದನೂ ಕ್ರೋಶಾ ತೊಗೊಂಡು ಹುಲ್ಲನ್ನು ಈ ರೀತಿ ಎಳ್ಕೋಬೇಕು. ನೋಡಿ ಇಲ್ಲಿ ನಮಗೆ 3 ಲೂಪ್ ಬರುತ್ತೆ. ಈ 3 ಲೂಪಲ್ಲಿ ಫಸ್ಟು ನೋಡಿ 2 ಲೂಪಿಂದ ಕ್ರೋಶಾನ ಹೊರಭಾಗಕ್ಕೆ ತೆಗಿಯೋಣ.
ನೋಡಿ ಹೀಗೆ ಇಲ್ಲಿಗೆ ಫಸ್ಟು ಒಂದು ಲೂಪಿಗೆ ನಾವು ಕ್ರೋಶ ಒಂದು ಸತಿ ಸಿಂಗಲ್ ಕ್ರೋಶೆ ಥರ ಒಂದು ಸತಿ ತೊಗೊಂಡು ಮತ್ತು ಎರಡನೇ ಲೂಪ್ ಇದೆಯಲ್ಲ ಎರಡನೇ ಲೂಪಿಗೆ ನಾವು ಕ್ರೋಶ ತೊಗೊಂಡು ನೋಡಿ ಈ ರೀತಿ ತೊಗೋಬೇಕು. ಮತ್ತು ಮೂರನೇ ಲೂಪಿಗೆ ಕ್ರೋಶನ ಹಾಕ್ಕೊಂಡು ನಾವು ಹುಲ್ಲನ್ನು ಎಳ್ಕೋಬೇಕು. ನೋಡಿ ಇವಾಗ ಮತ್ತೆ ನಮಗಿಲ್ಲಿ 3 ಲೂಪ್ ಬಂದಿದೆ. ಈಗ ಮತ್ತೆ ನೋಡಿ 2 ಲೂಪ್ನ ಬಿಟ್ಟು ಹೀಗೆ ತೊಗೋಬೇಕು. ನೋಡಿ ಇವಾಗ ಸೆಕೆಂಡ್ ಲೂಪು, ಮತ್ತು ಈಗ ಥರ್ಡ್ ಲೂಪು. ನೋಡಿ ಹೀಗೆ ಇವಾಗ ಮತ್ತೆ ಇಲ್ಲಿ 2 ಲೂಪ್ನ ತೆಗೆಯೋಣ. ಒಂದೊಂದು ಲೂಪ್ಗೆ ನಾವು ಹುಲ್ಲನ್ನು ಎಳ್ಕೋಬೇಕಾಗತ್ತೆ. ಆವಾಗ ನಮಗೆ ಮತ್ತೆ 3 ಲೂಪು ಬರುತ್ತೆ. ನೋಡಿ ಹೀಗೆ ನೋಡಿ ಡಿಸೈನ್ ನಮಗೆ ಬರ್ತಾ ಇದೆ. ನೋಡಿ ಈ ರೀತಿ ಬರುತ್ತೆ ಡಿಸೈನು. ನೋಡಿ ಈ ರೀತಿ ನೋಡಿ ನಮಗೆ ಎಷ್ಟು ಲೆಂತಲ್ಲಿ ಬೇಕು ನಾವು ಅಷ್ಟು ಲೆಂತಲ್ಲಿ ಇದೇ ರೀತಿನೇ ನಾವು ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ ನಮಗೆ ಈ ರೀತಿ ಡಿಸೈನ್ ಬರುತ್ತೆ. ನೋಡಿ ಡಿಸೈನ್ ಈ ರೀತಿ ಬರುತ್ತೆ. ಸೊ ಈಗ ಮತ್ತೆ ಈ 2 ಲೂಪ್ನ ತೆಗೆದು ನೋಡಿ ಹೀಗೆ ನೋಡಿ ಹೀಗೆ ಇವಾಗ ನಮ್ಗೆ ಎಷ್ಟು ಲೆಂತಲ್ಲಿ ಬೇಕು ನಾವು ಅಷ್ಟು ಲೆಂತಲ್ಲಿ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಇವಾಗ ನನಗೆ ಎಷ್ಟು ಲೆಂತಲ್ಲಿ ಬೇಕು ನಾನು ಅಷ್ಟು ಲೆಂತಲ್ಲಿ ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ಫಿನಿಶಿಂಗ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಇಷ್ಟು ಲೆಂತಲ್ಲಿ ಹಾಕ್ಕೊಂಡಿದ್ದೀನಿ. ನನಗೆ ಎಷ್ಟು ಲೆಂತಲ್ಲಿ ಬೇಕೋ ನಾನು ಅಷ್ಟು ಲೆಂತಲ್ಲಿ ಇದನ್ನು ಹಾಕ್ಕೊಂಡಿದ್ದೀನಿ. ಸೇಮ್ ಇದೇ ಥರನೇ ನನಗೆ ಎಷ್ಟು ಲೆಂತಲ್ಲಿ ಬೇಕೋ ನಾನು ಅಷ್ಟು ಲೆಂತಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಫಿನಿಶಿಂಗ್ ಮಾಡೋಣ. ನೋಡಿ ಫಿನಿಶಿಂಗ್ನ ಈ ರೀತಿ ಮಾಡ್ಕೊಳ್ಳೋಣ. ನೋಡಿ ನಾನು ಈ ರೀತಿ ಫಿನಿಶಿಂಗ್ನ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಚೈನ್ ಹಾಕ್ಕೊಂಡ್ಬಿಟ್ಟು ನೋಡಿ ಒಂದಿಷ್ಟು ಹುಲ್ಲನ್ನು ಬಿಟ್ಬಿಟ್ಟು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನ ಮೇಲ್ಭಾಗಕ್ಕೆ ಎಳ್ಕೋಬೇಕು. ನೋಡಿ ಇವಾಗ ಈ ರೀತಿ ಬಂದಿದೆ. ನೋಡಿ ಈ ರೀತಿ ಬಂದಿದೆ. ಇವಾಗ ಬ್ಯಾಗಿಗೆ ಇದನ್ನು ಯಾವ ರೀತಿ ಜಾಯಿನ್ ಮಾಡೋದಂತ ನೋಡೋಣ. ಇವಾಗ ನೋಡಿ ಸ್ಲಿಂಗ್ ರೆಡಿಯಾಗಿದೆ. ಸ್ಲಿಂಗ್ನ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ನಮಗಿಲ್ಲಿ ಲೂಪ್ ಬೇಕಲ್ವಾ, ಲೂಪ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ನೋಡಿ ಫಸ್ಟು ನಾನಿಲ್ಲಿ ಈ ಕಲರ್ ಹುಲ್ಲನ್ನು ತೊಗೊಂಡು ಒಂದು ಸ್ಕಿಪ್ ನಾಟ್ನ ಹಾಕೋತಾ ಇದ್ದೀನಿ.
ನೋಡಿ ಹೀಗೆ ಸ್ಕಿಪ್ ನಾಟ್ ಹಾಕ್ಕೊಂಡು ನೋಡಿ ಇಲ್ಲಿಗೆ ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ನೋಡಿ ಜಾಯಿನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು 5 ಚೈನ್ನ ಹಾಕೋತಾ ಇದ್ದೀನಿ. ನೋಡಿ 1 2 3 4 5 ಚೈನ್ ಹಾಕ್ಕೊಂಡು ಈಗ ನೋಡಿ ಇಲ್ಲಿಗೆ ನಾನು ಇದನ್ನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ನೋಡಿ ಹೀಗೆ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಜಾಯಿನ್ ಮಾಡಿಕೊಂಡು ಇವಾಗ ಈ ರೀತಿ ಉಲ್ಟಾ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಈ ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ 5 ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. 2 3 4 5 ನೋಡಿ 5 ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಳ್ಳೋಣ. ನೋಡಿ ಇವಾಗ ಒಂದಿಷ್ಟು ಹುಲ್ಲನ್ನು ಬಿಟ್ಬಿಟ್ಟು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮೇಲ್ಭಾಗಕ್ಕೆ ಹೇಳ್ಕೊಳ್ಳೋಣ. ನೋಡಿ ಈ ರೀತಿ ಇವಾಗ ಈ ಹುಲ್ಲನ್ನು ಮತ್ತು ಈ ಹುಲ್ಲನ್ನು ಇದೆಯಲ್ವ ಇದನ್ನು ಸೂಜಿಗೆ ಏರಿಸ್ಬಿಟ್ಟು ನಾವು ಇಲ್ಲಿ ಒಳಭಾಗಕ್ಕೆ ತುರಿಸ್ಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ ನಮಗೆ ಲೂಪು ಬಂದಿದೆ ನೋಡಿ ಇಲ್ಲಿದೆಯಲ್ವಾ. ಇವಾಗ ಇಲ್ಲಿ ನಾನು ಯಾವ ರೀತಿ ಲೂಪ್ ಹಾಕ್ಕೊಂಡೆ ಈ ಸೈಡ್ ಕೂಡ ಅದೇ ರೀತಿ ಹಾಕ್ಕೋಬೇಕು. ಇವಾಗ ನಾನು ಇದನ್ನು ಹಾಕಿಬಿಟ್ಟು ಈ ಹುಲ್ಲನ್ನು ಇದೆಯಲ್ಲ ಈ ಹುಲ್ಲನ್ನೆಲ್ಲ ಒಳಭಾಗಕ್ಕೆ ತೂಸ್ಕೊಂಡು ಎಕ್ಸಸ್ ಇರೋ ಹುಲ್ಲನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ನಾನು ಈ ಕಡೆ ಮತ್ತು ಈ ಕಡೆ ರೆಡಿ ಮಾಡ್ಕೊಂಡಿದ್ದೀನಿ, ಲೂಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾನು ಒಳಭಾಗಕ್ಕೆ ತೋರಿಸ್ಬಿಟ್ಟು ಎಕ್ಸಸ್ ಇರೋ ಹುಲ್ಲನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದನ್ನು ನಾವು ಯಾವ ರೀತಿ ಜಾಯಿನ್ ಮಾಡೋದಂತ ನೋಡೋಣ. ನೋಡಿ ಇದನ್ನು ಇದ್ರ ಒಳಭಾಗದಿಂದ ಹೀಗೆ ತೋರಿಸ್ಬಿಟ್ಟು ನೋಡಿ ಹೀಗೆ ನೋಡಿ ಈ ರೀತಿ ನಾವು ಹಾಕ್ಕೋಬೇಕಾಗತ್ತೆ. ಇದು ಇನ್ ಕೇಸ್ ಇದೇನಾದರೂ ನಿಮಗೆ ಬೇಡ ಅಂತಂದರೆ ಇದನ್ನು ನೀವು ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೋಬೋದು. ಇವಾಗ ನೋಡಿ ಈ ಸೈಡ್ ಆಯ್ತಲ್ವ, ಇವಾಗ ಈ ಸೈಡ್ ಕೂಡ ಅಷ್ಟೇ ನೋಡಿ ಕೆಳಭಾಗದಿಂದ ತೋರಿಸ್ಕೊಳ್ಳೋಣ. ಹೇಗೆ ತೋರಿಸ್ಕೊಂಡು ನೋಡಿ ಹೀಗೆ ನೋಡಿ ಇವಾಗ ಈ ರೀತಿ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ. ನೀವು ಸ್ಟಿಚ್ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಏನಕ್ಕೆ ಸ್ಟಿಚ್ ಮಾಡ್ಕೊಂಡಿಲ್ಲ ಅಂತಂದರೆ ಇದು ವುಲ್ಲನ್ ಹ್ಯಾಂಡ್ ಬ್ಯಾಗ್ ಆಗಿರೋದ್ರಿಂದ ಸ್ಲಿಂಗ್ ಹಾಕ್ಕೊಂಡಾಗ ವೆಯ್ಟ್ ಆದಾಗ ನಮಗೆ ಇದು ಸ್ಲಿಂಗ್ ಜಗ್ಗುತ್ತೆ. ಆವಾಗ ಬೇಕಾದರೆ ನಾವಿಲ್ಲಿ ಟೈಟು ಲೂಸು ಮಾಡ್ಕೋಬೋದು. ಹಾಗಾಗಿ ನಾನು ಇದನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಏನಾದರೂ ಸ್ಟಿಚ್ ಮಾಡ್ಕೋಬೇಕು, ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ, ನಂಗೆ ಸ್ಟಿಚ್ ಬೇಕು ಅನ್ನೋಂಥವ್ರು ನೀವು ಸ್ಟಿಚ್ ಕೂಡ ಮಾಡ್ಕೋಬೋದು. ನಿಮ್ಗೆ 2 ಆಪ್ಷನ್ ಇದೆ. ಸೊ ನೋಡಿ ಇವಾಗ ಈ ಥರ ಬಂದಿದೆ. ಸೊ ಬ್ಯೂಟಿಫುಲ್ಲಾಗಿ ಬಂದಿದೆ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ, ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಬ್ಯಾಗ್ ಇದು. ಸೊ ನೋಡಿ ಈ ರೀತಿ ಇದೆ ನೋಡಿ. ಇದು ಆ್ಯಕ್ಚುಲಾಗಿ 3D ಫ್ಲವರ್ 3D ರೋಸ್ ಏನು ಬಂದಿದೆ ಇದೇ ಅಟ್ರಾಕ್ಷನ್ ಈ ಬ್ಯಾಗಲ್ಲಿ. ಸೊ ಈ ಪೆಟಲ್ಸೇ ನಮಗೆ ಅಟ್ರಾಕ್ಷನ್ನು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಸೈಡ್ ಅಷ್ಟು ಲುಕ್ ಇಲ್ಲ, ಈ ಸೈಡ್ ನೋಡಿ ತುಂಬ ಲುಕ್ ಇದೆ. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ಅದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೋಡಿದ್ರಲ್ಲ 3D ರೋಸ್ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಅದು ಒಂದು ಸೈಡ್ ಮಾತ್ರ ನಾನು ಪೆಟಲ್ಸ್ ಹಾಕ್ಕೊಂಡಿದ್ದೀನಿ. ಸೊ ಬ್ಯಾಕ್ ಸೈಡಲ್ಲಿ ಪ್ಲೇನ್ ಬಂದಿದೆ. ಸೊ ಈ ಪ್ಯಾಟರ್ನಲ್ಲಿ ಬ್ಯಾಗ್ ಯಾವ ರೀತಿ ಹಾಕೋದಂತ ನೋಡಿದ್ರಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.